ಪಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಮುಂದೆ ನಾನು ಸುದ್ದಿ ವಿಶ್ಲೇಷಣೆ ಕೊಡೋಕೆ ಮುಂಚೆ ನಿಮ್ಮ ಮುಂದೆ ಗಮನಕ್ಕೆ ತರತಕ್ಕಂಥದ್ದು ನಮ್ಮ ನಾಡಿನ ಎಲ್ಲ ಜನತೆಗೆ, ಸಿಯಾನ್ ಕನ್ನಡ ವೀಕ್ಷಕರಿಗೆ ಮಕರ ಸಂಕ್ರಾಂತಿಯ ಶುಭಾಶಯ. ಮಕರ ಸಂಕ್ರಾಂತಿ ಇದು ಸಂವತ್ಸರ, ಒಂದು ಹೊಸ ಸಂವತ್ಸರ ಶುರು ಆಗುತ್ತೆ. ಹಾಗೆ ಸೂರ್ಯ ಕೂಡ ತನ್ನ ದಿಕ್ಕನ್ನು ಬದಲಾಯಿಸ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ನಮ್ಮ ಬದುಕು ಕೂಡ ಎಲ್ಲರದ್ದು ಬದುಕು ಬದಲಾಗುತ್ತೆ. ಈ ಬದಲಾದಂತಹ ಬದುಕಿಗೆ ಈ ದೇಶ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗೋದತ್ತ ದಾಪುಗಾಲಿಡ್ತಾ ಇದೆ ಅಂತ ಹೇಳ್ಬೇಕು. ಯಾಕಂದ್ರೆ ನಮ್ಮ ದೇಶದ ಆರ್ಥಿಕತೆ GDP ಕುಸಿತಾ ಇದೆ. ರೂಪಾಯಿ 80 ರೂಪಾಯಿ ಡಾಲರ್ ಮುಂದೆ ಕುಸಿತಾ ಇದೆ. 86 87 ರೂಪಾಯಿ ಬಂದು ನಿಂತಿದೆ ಒಂದು ರೂಪಾಯಿ. ಬಹುಶಃ 100 ರೂಪಾಯಿ ದಾಟಿದ್ರೂ ಕೂಡ ಆಶ್ಚರ್ಯ ಇಲ್ಲ, ಅಷ್ಟರ ಮಟ್ಟಿಗೆ ನಮ್ದು ಮಾರುಕಟ್ಟೆಯಲ್ಲಿ ಕುಸಿಬಹುದು. ಇಲ್ಲಿ ಮತ್ತೆ ನಾವು GST ಕಟ್ತಾ ಇದೀವಿ. ಹಾಗೆ GST ಕಟ್ತಾ ಇದೀವಿ ಅಂತಂದ್ರೆ ಅತಿ ಹೆಚ್ಚು GST ವಸೂಲಿ ಮಾಡ್ತಕ್ಕಂಥ ರಾಷ್ಟ್ರ ಭಾರತ. ಅತಿ ಹೆಚ್ಚು ಜನ GST ಕಟ್ತಾ ಇದ್ದಾರೆ. ಎಲ್ಲದಕ್ಕೂ ಉಸಿರಾಡೋ ಗಾಳಿಗೆ ಬಿಟ್ಟು ನಾವೆಲ್ಲದಕ್ಕೂ GST ಕಟ್ತಾ ಇದೀವಿ. ಈ GST ಆದಾಯವನ್ನು ನೀವು ಪಕ್ಕಕ್ಕಿಟ್ಟು ನೋಡಿದ್ರೆ ನಮ್ಮ ದೇಶದ ಆದಾಯ ಎಲ್ಲಿದೆ? ಇನ್ಕಮ್ ಟ್ಯಾಕ್ಸ್ ಸೇರಿದಂತೆ ಯಾವುದೇ ಒಂದು ಕಾರ್ಪೊರೇಟ್ ಟ್ಯಾಕ್ಸ್, ಎಲ್ಲ ಟ್ಯಾಕ್ಸ್ಗಳು ಕುಸಿದು ಹೋಗಿದ್ದಾವೆ. ಮತ್ತು ಈ ದೇಶದ ಅತಿ ಶ್ರೀಮಂತರು ಅತಿ ಹೆಚ್ಚು ತೆರಿಗೆದಾರರಲ್ಲ. ಅತಿ ದೊಡ್ಡ ಶ್ರೀಮಂತರು ಅತಿ ದೊಡ್ಡ ತೆರಿಗೆದಾರರಲ್ಲ. ಯಾಕೆ ಅಂದ್ರೆ ಅವರು ಏನ್ ಮಾಡಿರ್ತಾರೆ ಅಂದ್ರೆ ತಮ್ಮ ಲಾಸ್ ಆಗ್ತಕ್ಕಂಥ ಉದ್ಯಮಗಳನ್ನು ಸ್ಥಾಪಿಸಿ ಕಡಿಮೆ ಲಾಸ್ ಮಾಡಿ ಜಾಸ್ತಿ ಲಾಸ್ ತೋರಿಸ್ಕೊಂಡು ಟ್ಯಾಕ್ಸ್ಗಳನ್ನ ಬಚಾವ್ ಮಾಡಿಕೊಂಡು ಕಾಲ ಕಳೀತಾ ಇರ್ತಾರೆ. ಇದು ಉದ್ಯಮಿಗಳ ಮಾಡ್ತಕ್ಕಂಥ ಮೋಸ. ಈ ಉದ್ಯಮಿಗಳು ಯಾವ ರೀತಿ ಈ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕಳೆದ ಕೆಲವು ದಿನಗಳಿಂದ ಸುಬ್ರಹ್ಮಣ್ಯ ಅನ್ನೋ ಹೇಳಿದ ವ್ಯಕ್ತಿ L&T CEO ಹೇಳಿದ ಮಾತು 90 ಗಂಟೆ ದುಡೀರಿ ಅಂತ. ಈ 90 ಗಂಟೆ ದುಡೀರಿ ಅಂತ ಹೇಳ್ತಾರಲ್ಲ, ಇದ್ರ ಬಗ್ಗೆ ಇಡೀ ದೇಶ ಚರ್ಚೆ ಮಾಡ್ತಾ ಇದೆ. ನಮ್ಮ ದೇಶದ ಆಡಳಿತಗಾರರು, ಕಾನೂನು ರೂಪಿಸೋರು ಮಾತ್ರ ಮಾತನಾಡ್ತಾರೆ. ಯಾಕೆ ಮಾತನಾಡಲ್ಲ ಅವರು? ಅವ್ರಿಗೂ ಉದ್ದಿಮೆದಾರರಿಗೂ ಸಂಬಂಧ ಇಲ್ವಾ? ಉದ್ದಿಮೆದಾರರಿಗೆ ಬೇಕಾದ ಉದ್ದಿಮೆಗಳನ್ನ ಸ್ಥಾಪಿಸೋದಕ್ಕೆ ಜಾಗ, ಪರ್ಮಿಷನ್ ಮತ್ತೆ ಬ್ಯಾಂಕ್ ಲೋನ್ ಇವೆಲ್ಲವನ್ನ ಮಾಡ್ಕೊಡೋರು ಯಾರು? ಸರ್ಕಾರ, ಅಂದ್ರೆ ರಾಜಕಾರಣಿಗಳು. ಇವ್ರು ಯಾಕೆ ಮಾತಾಡಲ್ಲ? ಇದು 90 ಗಂಟೆ ಕೆಲಸ, 70 ಗಂಟೆ ಕೆಲಸ, ಈ ಎಲ್ಲ ನೋಡಿ ಎಲ್ಲ ಸಮಾಜ ಚರ್ಚೆ ಮಾಡ್ತಾರೆ, ಜನ ಚರ್ಚೆ ಮಾಡ್ತಾ ಇದ್ದಾರೆ. ದೀಪಿಕಾ ಪಡುಕೋಣೆಯಂತಹ ಸೆಲೆಬ್ರಿಟಿಗಳು ಅದನ್ನ ಕ್ವಶನ್ ಮಾಡ್ತಿದ್ದಾರೆ. ಆದ್ರೆ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಡಾಲರ್ ಒಂದ್ಗೆ 36 ರೂಪಾಯಿ ಇದ್ದಂತ ಸಂದರ್ಭ ಬಂತು. ಆಗ ಇಡೀ ಚಲನಚಿತ್ರ ರಂಗದ ಬಾಲಿವುಡ್ನ ನಟ ನಟಿಯರೆಲ್ಲರೂ ಕೂಡ ಸರ್ಕಾರನ ಟೀಕೆ ಮಾಡಕ್ ಶುರು ಮಾಡಿದ್ರು. ಜೂಹಿ ಚಾವ್ಲಾ, ನಾನು ಅಂಡರ್ವೇರ್ ಹಾಕೊಳ್ಳೋಕೆ ಡಾಲರ್ ಹಾಕೊಳ್ಳೋದಾಗಿರೋ ಅದು ಕುಸ್ತು ಬೀಳುತ್ತೆ, ರೂಪಾಯಿ ಕುಸ್ತು ಬೀಳುತ್ತೆ, ನಾನು ಡಾಲರ್ ಹಾಕೋತೀನಿ ಅಂತ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಭಾರತ ಸರ್ಕಾರವನ್ನ ವ್ಯಂಗ್ಯ ಮಾಡ್ತಾ ಇದ್ರು. ಅಂದ್ರೆ ಈ ರೀತಿ ಸೆಲೆಬ್ರಿಟಿಗಳು ಮಾತಾಡೋದು, ಅದನ್ನ ಪ್ರಶ್ನೆ ಮಾಡೋದು, ಅದಕ್ಕೆ ಜನ ಟ್ವೀಟ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಾರೆ. ಹಿಂದೆಲ್ಲ ಆ ರೀತಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಜನ ಅವರೇ ಚರ್ಚೆ ಮಾಡ್ತಾ ಇದ್ರು, ಜನರನ್ನ ತಲುಪೋದು ಕೂಡ ಕಷ್ಟ ಇತ್ತು. ಇವತ್ತು ಸಾಂಪ್ರದಾಯಿಕ ಮೀಡಿಯಾ ಕಾನ್ಸೆಪ್ಟ್ ಬದಲಾಗಿದೆ. ಈ ಬದಲಾಗಿರೋ ಕಾನ್ಸೆಪ್ಟ್ ಅಲ್ಲಿ ಜನರಿಗೆ ಸುದ್ದಿ ಮುಟ್ಟಿಸ್ಬೇಕು. ಇಲ್ಲಿ ಸುದ್ದಿ ಮುಟ್ಟಿಸ್ಬೇಕು ಅನ್ನೋದ್ರೆ ಮಾಹಿತಿಯನ್ನ ಕೊಡ್ಬೇಕು. ಇಲ್ಲಿ ಮಾಹಿತಿ ಅಂದ್ರೆ ಏನು? ಮಾಹಿತಿ ಅಷ್ಟೇ ಆಗಿರುತ್ತದು, ಅದು ಸರಿಯೋ ತಪ್ಪೋ ನಿರ್ಧಾರ ಮಾಡೋದು ಅದು ನೋಡೋವನಿಗೆ ಬಿಡಬೇಕಾಗಿತ್ತು. ಆದ್ರೆ ಈಗ ಏನ್ ಮಾಡ್ತೀವಿ ನಾವು? ಈಗ ಒಂದು ಪದವನ್ನ ಹುಟ್ಟು ಹಾಕಿದೀವಿ, ನಾವೆಲ್ಲರೂ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ನರೇಟಿವ್ ಅಂತ ಹೇಳ್ತಾರೆ. ನರೇಟಿವ್ ಅಂದ್ರೆ ನೀವು ಡಿಕ್ಷನರಿ ತಗೊಂಡು ನೋಡ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಿರೂಪಣೆ ಅಂತ ಅನ್ಸುತ್ತೆ. ನಿರೂಪಣೆ ಅಂದ್ರೆ ಏನು? ಬಹಳ ಚೆನ್ನಾಗಿ ಅಲ್ಲೇ ಹೇಳುತ್ತೆ, ನಿಮಗೆ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾರೆ ಅವರು. ನರೇಟಿವ್ ಅಂದ್ರೆ ಕತೆ ಹೇಳೋದು. ನಾನು ಈ ಡಿಜಿಟಲ್ ವಾಹಿನಿಯಿಂದ ಸಂಪಾದಕನಾಗಿ ಸಾಕಷ್ಟು ಜನ ಗಣ್ಯರನ್ನ, ಸೆಲೆಬ್ರಿಟಿಗಳನ್ನ ಮತ್ತು ರಾಜಕಾರಣಿಗಳನ್ನ, ವಕ್ತಾರರನ್ನ ಮಾತಾಡಿಸ್ತಾ ಇರ್ತೀನಿ. ನಮ್ಮ ಚಾನಲ್ಗೆ ಎಲ್ಲಾನು ತರ್ತಾ ಇರ್ತೀನಿ. ಕಾಂಗ್ರೆಸ್ನ ವಕ್ತಾರರನ್ನ ಮಾತನಾಡಿಸಿದಾಗೆಲ್ಲ ಅವ್ರು ಹೇಳ್ತಾರೆ, ನಾವು ನರೇಟಿವ್ ಮೀಟಿಂಗ್ ಅಲ್ಲಿ ಇದ್ದೀವಿ, ನಾವು ನರೇಟಿವ್ ಸೆಟ್ಟಿಂಗ್ ಮೀಟಿಂಗ್ ಅಲ್ಲಿ ಇದ್ದೀವಿ, ನರೇಟಿವ್ ಬೆಳಗ್ಗೆನೆ ಕಾಲ್ ಇತ್ತು ನಮ್ಗೆ, ನರೇಟಿವ್ ಅಲ್ಲಿ ನಮ್ಗೆ ಮಾತನಾಡಿಸ್ತಾ ಇರ್ತಾರೆ, ನಮ್ಗೆ ಪುರ್ಸೊತ್ತೇ ಇರಲ್ಲ ಅಂತ. ನಾನಾಗ್ಲೇ ಹೇಳಿದಾಗ ನರೇಟಿವ್ ಅಂದ್ರೆ ಕತೆ ಕಟ್ಟೋದು ಅಂತ.
ಕತೆ ಹೇಳೋದು. ಜನಕ್ಕೆ ಈಗ ಕತೆ ಹೇಳ್ಬೇಕು ಅಂದ್ರೆ ನರೇಟಿವ್ ನಿರೂಪಣೆ ಮಾಡ್ಬೇಕು ನೀವು. ಅಂದ್ರೆ ಹೀಗೆ ಜನ ಇದನ್ನ ಚರ್ಚೆ ಮಾಡ್ಬೇಕು, ಇದನ್ನ ಮಾತನಾಡ್ಬೇಕು, ಈ ರೀತಿಯ ಹುಟ್ಟಾಕೋದು, ಆಲೋಚನೆಗಳು ಹುಟ್ಟಾಕೋದು. ಇವತ್ತು ಅಂದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ನರೇಟಿವ್ನ ಸೆಟ್ ಮಾಡೋದಿದೆಯಲ್ಲ, ದಿಸ್ ಈಸ್ ಬುಲ್ಶಿಟ್. ಮತ್ತು ಆ ನೆರೇಟಿವ್ ಸೆಟ್ ಮಾಡಿ ನಾವು ಚುನಾವಣೆ ಗೆಲ್ತೀವಿ, ನೆರೇಟಿವ್ ಸೆಟ್ ಮಾಡಿ ರಾಜಕೀಯ ಪಕ್ಷಗಳನ್ನ ಸೋಲಿಸ್ತೀವಿ ಅನ್ನೋದು ಸುಳ್ಳು. ನೀವು ಇಲ್ಲಿ ಹೇಳ್ಬೇಕಾಗಿರೋದು ಇಷ್ಟೇ, ಫ್ಯಾಕ್ಟ್ ಅಂಡ್ ಫಿಗರ್ಸ್. ಮಾಹಿತಿಗಳನ್ನ ಕೊಡಬೇಕು. ನಾವು ಜನರಿಗೆ ಸತ್ಯವನ್ನ ಹೇಳಬೇಕು. ಸತ್ಯ ಒಂದೇ ಗೆಲ್ಲೋಕ್ ಸಾಧ್ಯ. ಸತ್ಯ, ಫ್ಯಾಕ್ಟ್. ಅಂಬೇಡ್ಕರ್ ಅನ್ನೋದು ಹೇಳೋದು ಈಗ ಫ್ಯಾಷನ್ ಆಗ್ಬಿಟ್ಟಿದೆ. ಫ್ಯಾಷನ್, ವ್ಯಸನ್ ಅಂತ ಹೇಳ್ತಾರೆ, ಫ್ಯಾಷನ್ ಆಗ್ಬಿಟ್ಟಿದೆ. ಅಂಬೇಡ್ಕರ್ ಅನ್ನೋ ಬದಲು ದೇವರ ಹೆಸರು ತೆಗೆದುಕೊಂಡ್ರೆ 7 ಜನ್ಮಕ್ಕಾಗುವಷ್ಟು ಪುಣ್ಯ ಸಿಕ್ತಿತ್ತು ಅಂತ ಹೇಳಿ ಅಮಿತ್ ಶಾ ಹೇಳಿದ್ರು. ಅದು ಫ್ಯಾಕ್ಟ್. ಅವರು ಯಾಕೆ ಹೇಳಿದ್ರು ಆ ಮಾತನ್ನ? ಕಾಂಗ್ರೆಸ್ ಟೀಕೆ ಮಾಡೋದಕ್ಕೆ, ಕಾಂಗ್ರೆಸ್ ಅನ್ಯಾಯ ಮಾಡಿರೋದಕ್ಕೆ ಅದನ್ನ ಟೀಕೆ ಮಾಡೋ ಬರದಲ್ಲಿ ಹೇಳಿದ್ರು ಅಂತ ಹೇಳಿ ಬಿಜೆಪಿ ಹೇಳುತ್ತಾರೆ. ಓಕೆ, ಬಿಜೆಪಿ ಒಂದು ರಾಜಕೀಯ ಪಕ್ಷ, ಕಾಂಗ್ರೆಸ್ ಕೂಡ ರಾಜಕೀಯ ಪಕ್ಷ. ಇತಿಹಾಸದಲ್ಲಿ ಏನೇನೋ ತಪ್ಪುಗಳಾಗಿದ್ದಾವೆ. ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅವಮಾನ ಮಾಡ್ತು, ಕಾಂಗ್ರೆಸ್ ಅವರನ್ನ ಸೋಲಿಸ್ತು ಅಂತ. ಒಂದು ಚುನಾವಣೆ ಅಂದಾಗ ಸೋಲು ಗೆಲುವು ಇದ್ದಂತೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷ ಯಾಕೆ ಸೋಲಿಸುತ್ತೆ? ಅಂದ್ರೆ ನಾವು ನರೇಟಿವ್ ಅಂದ್ರೆ ಇದನ್ನೇ ಹೇಳೋದು, ಕತೆ ಹೇಳೋದು. ಈ ಕತೆಗೆ ಸಾಕ್ಷಿ ಇಲ್ಲ ಮತ್ತೆ ಅದು ಉತ್ತರ ಕೊಡೋದಕ್ಕೆ ಯಾರು ಕೂಡ ಇಲ್ಲ. ಇಲ್ಲಿ ಕತೆ ಹೇಳೋದು. ಆದ್ರೆ ಅಮಿತ್ ಶಾ ಮಾತನಾಡಿದ ನಿಜ. ನೀವು ಅಂಬೇಡ್ಕರ್ ಹೆಸರು ಅದೊಂದು ಫ್ಯಾಷನ್. ಅದು ಅಂಬೇಡ್ಕರ್ ಫ್ಯಾಷನ್ ಆಗ್ಬಿಟ್ಟಿದೆ. ಅದನ್ನ ಹೇಳ್ಬೇಡಿ, ದೇವರ ಹೆಸರು ಹೇಳಿ ಅಂತ ಹೇಳಿ. ಇವತ್ತು ನಡೀತಾ ಇದೆಯಲ್ಲ, ಇವತ್ತು ಮಕರ ಸಂಕ್ರಾಂತಿ ಎಂದು ನಾವು ಈಗ ಕುಂಭಮೇಳ ಅಂತ ಮಾಡ್ತೇವೆ. 1,00,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೀವಿ ನಾವು. 1,00,000 ಕೋಟಿ. ಇಡೀ ನಮ್ಮ GDP ಬಿದ್ದೋಗಿದೆ. ಬೆಲೆಗಳು ಏರಿಕೆಯಾಗಿವೆ. MPSC ಎಕ್ಸಾಮ್ ಬಿಹಾರದಲ್ಲಿ ವಿದ್ಯಾರ್ಥಿಗಳು ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ ಪೊಲೀಸ್ನವರು. ರೀ ಎಕ್ಸಾಮ್ ಮಾಡೋದಕ್ಕೆ ತಯಾರಿಲ್ಲ. ನೀಟ್ ಎಕ್ಸಾಮ್ ಏನಾಯ್ತು ಅಂತ ಸುಪ್ರೀಂ ಕೋರ್ಟ್ ಇದುವರೆಗೂ ಉತ್ತರ ಕೊಡ್ಲೇ ಇಲ್ಲ. ನೀಟ್ ಎಕ್ಸಾಮ್ ಲೀಕ್ ಆಗಿದ್ದಕ್ಕೆ ಏನಾಯ್ತು ಅಂತ ಹೇಳಿ ಸುಪ್ರೀಂ DY ಚಂದ್ರಚೂಡ್ ತೀರ್ಪನ್ನು ಕೊಡ್ಲೇ ಇಲ್ಲ. ಮತ್ತು ನೀಟ್ ಅಂತಿರ್ಲಿಲ್ಲ, CET ಎಕ್ಸಾಮ್ ಇತ್ತು. ಆಯಾ ರಾಜ್ಯಗಳು ಅಲ್ಲಲ್ಲೇ ಎಕ್ಸಾಮ್ ಮಾಡ್ಕೊತಿದ್ರು, ಅವ್ರವ್ರಿಗೆ ಅಲ್ಲಲ್ಲೇ ಸೀಟ್ ಸಿಗ್ತಾ ಇತ್ತು. ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳು ಎಲ್ಲ ಕಡೆ. ಇವತ್ತು ಅದನ್ನ ರಾಷ್ಟ್ರೀಯ ಪರೀಕ್ಷೆ ಅಂತ ಮಾಡಿ, ಇಡೀ ರಾಷ್ಟ್ರದಲ್ಲಿ ಎಲ್ಲಿ ಬೇಕಾದ್ರೂ ಓದ್ಬೋದು ಅಂತ ಮಾಡಿ, ಆಯಾ ರಾಜ್ಯಗಳ ವಿದ್ಯಾರ್ಥಿಗಳ ಬಾಯಿಗೆ ಮಣ್ಣಾಕಿದ್ದು ನೀಟ್. ಈಗ MPSC ಬಿಹಾರದಲ್ಲಿ ಒಂದು ಸೆಂಟ್ರಲ್ ಲೀಕ್ ಆಯ್ತು, ಅಲ್ಲಿ ಮಾತ್ರ ಮರು ಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಮಾತ್ರ ಮರು ಪರೀಕ್ಷೆ ಆಗುತ್ತೆ, ಬೇರೆ ಕಡೆ ಯಾಕಾಗಲ್ಲ? ಅಲ್ಲಿ ಮಾತ್ರ ಲೀಕ್ ಆಗಿತ್ತು, ಅದನ್ನೇ ಬೇರೆ ಕಡೆ ಲೀಕ್ ಆಗಿರ್ಲಿ ಅಂತ ಏನ್ ಗ್ಯಾರಂಟಿ? ಇದನ್ನೇ ಸುಪ್ರೀಂ ಕೋರ್ಟ್ ನೀಟ್ ಎಕ್ಸಾಮ್ ಅಲ್ಲಿ ಕೂಡ ಹೇಳಿ. ಇವತ್ತು ಬೀದಿಯಲ್ಲಿ ವಿದ್ಯಾರ್ಥಿಗಳು ಬಿಹಾರದಲ್ಲಿ ಅಲ್ದಾಡ್ತಾ ಇದ್ದಾರೆ. ಅವ್ರನ್ನ ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ದಾರೆ ಪೊಲೀಸ್ನವರು, ಜಲಫಿರಂಗಿ ಹೊಡಿತಾ ಇದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ರಾಜಕೀಯ ಪಕ್ಷಗಳು ಬೇಳೆ ಬೇಯಿಸ್ಕೊತಾ ಇದ್ದಾರೆ, ಬೇಳೆ ಬೇಯಿಸ್ಕೊತಾರೆ. ಪ್ರಶಾಂತ್ ಕಿಶೋರ್ ಅನ್ನೋ ಬುಡುಬುಡಿಕೆಯ ರಾಜ, ಬಿಜೆಪಿಯ ಒಬ್ಬ ರಾಜ. ಸೆಲೆಬ್ರಿಟಿಗಳು ಹೋಗ್ತಕ್ಕಂಥ ಕ್ಯಾರವಾನ್ ಅಲ್ಲಿ ಕುತ್ಕೊಂಡು ಅವನು ಪ್ರತಿಭಟನೆ ಮಾಡ್ತಾ ಚಳಿಲಿ ಆರಾಮಾಗಿ ಬೆಚ್ಚಗಿಟ್ಕೊಂಡು ವಿದ್ಯಾರ್ಥಿಗಳಲ್ಲಿ ಸಾಯ್ತಾ ಕೂತಿದ್ರೆ ಅವನು ಒಳಗಡೆ ಕಾರ್ವಾನ್ ಇರ್ತಾನೆ. ಕಾರ್ವಾನ್ ಸಿನಿಮಾ ಸೆಲೆಬ್ರಿಟಿಗಳು ಅವ್ರ ಚರ್ಮ ಸುಕ್ಕಾಗದೇ ಇರ್ಲಿ ಅಂತ ಹೇಳಿ ಮಾಡ್ಕೊಂಡ್ರೆ ವ್ಯವಸ್ಥೆ. ಸೊ ಇಂಥ ವ್ಯವಸ್ಥೆ ಇರ್ತಕ್ಕಂಥವ್ನು ಇವನೇನ್ ಜನನಾಯಕಕ್ಕೆ ಸಾಧ್ಯ? ಇದು ಪ್ರಶ್ನೆಗಳು ನಡೀತು. ಅಖಿಲೇಶ್ ಯಾದವ್, ಹೀಗೆ ಅಖಿಲೇಶ್ ಯಾದವ್ ಇವರೆಲ್ಲ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಏನ್ ನಡೀತಾ ಇದೆ ಇಲ್ಲಿ, ನಾವೇನು ಭಾಗವಹಿಸಲ್ಲ ಅಂತೇಳಿ. ಪಪ್ಪು ಯಾದವ್ ಮತ್ತೆ ಆ ವಿದ್ಯಾರ್ಥಿಗಳ ಪರವಾಗಿ ನಿಂತರು. ಪ್ರಶಾಂತ್ ಕಿಶೋರ್ ಬಂಧನ ಆಯ್ತು, ಉಪವಾಸ ಸತ್ಯಾಗ್ರಹ. ಅಂದ್ರೆ ಇಲ್ಲಿ ಒಂದು ನರೇಟಿವ್ ಇದೆ. ನಾನು ವಿಷಯಾಂತರ ಮಾಡ್ತಾ ಇಲ್ಲ, ನರೇಟಿವ್ ಅಂದ್ರೆ ನಾವೊಂದು ವಿಷಯನ ಕಟ್ಟೋದ್ರ ಮೂಲಕ, ಅದ್ರ ಕತೆ ಹೇಳೋದ್ರ ಮೂಲಕ ಜನರಿಗೆ ನಾವು ಹೇಳ್ತಾ ಹೋಗ್ತೀವಿ, ಇದು ನಂಬಿ ಅಂತ ಹೇಳಿ. ಆದ್ರೆ ಸತ್ಯ ಏನು ಅಂತಂದ್ರೆ, ಈ ದೇಶದಲ್ಲಿ ಬೆಲೆ ಏರಿಕೆ ಆಗಿದೆ, GDP ಕುಸಿತೋಗಿದೆ.
ಡಾಲರ್ ಮುಂದೆ ರೂಪಾಯಿ ಕುಸಿತಾ ಇದೆ. 36 ರೂಪಾಯಿ ಆಗಿದ್ದಾಗ ಬಾಯಿ ಬಡ್ಕೋತಾ ಇದ್ದಂತಹ ನರೇಂದ್ರ ಮೋದಿ ಇವತ್ತು ಏನೂ ಮಾತನಾಡ್ತಾ ಇಲ್ಲ. ನಾವು ಚಾನಲ್ ಹಾಕ್ತೀವಿ ಆ ವಿಡಿಯೋವನ್ನ ಏನೇನು ಮಾತಾಡಿದ್ರು. ಅದನ್ನ ಯಾವ ಸೆಲೆಬ್ರಿಟಿಗಳಿಗೂ ಪ್ರಶ್ನೆ ಮಾಡ್ತಾ ಇಲ್ಲ. 90 ಗಂಟೆ 70 ಗಂಟೆ ಕೆಲಸ ಮಾಡಿ ಅಂದ್ರೆ ಯಾವ ಸರ್ಕಾರದವರು ಮಾತಾಡ್ತಾ ಇಲ್ಲ, ಯಾವ ಚಾನೆಲ್ ಕೂಡ ಮಾತಾಡ್ತಾ ಇಲ್ಲ. GST ಸಿಕ್ಕ ಎಲ್ಲದ್ರ ಮೇಲೆ GST ಏರ್ತಾ ಇದ್ರು, ಯಾವ ಚಾನೆಲ್ ಕೂಡ ಹೇಳದು. ಇವತ್ತು ನಾವು ಯಾಕೆ ಈ ಮಾತು ಹೇಳಬೇಕು ನರೇಟಿವ್ ಅಂತಂದ್ರೆ, ಪತ್ರಕರ್ತರನ್ನ ಕೇಳಿದ್ರೆ ಇವತ್ತು ಮೀಡಿಯಾ ಇಲ್ಲ, ಸತ್ತೋಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಪತ್ರಕರ್ತರು ಏನ್ ಮಾಡ್ತಾ ಇದ್ದಾರೆ? ಪತ್ರಕರ್ತರು ದುಡಿತಾ ಇದಾರೆ. ಪೇಪರ್ ಆಫೀಸ್ಗಳಲ್ಲಿ, ಚಾನೆಲ್ ಆಫೀಸ್ಗಳಲ್ಲಿ ಹೋಗ್ತಾರೆ, ದುಡಿತಾರೆ, ಸಂಬಳ ತಗೋತಾರೆ. ಇ ಎಂ ಐ ಮನೆ ತಗೊಂಡಿರ್ತಾರೆ, ಅಪಾರ್ಟ್ಮೆಂಟ್ ತಗೊಂಡಿರ್ತಾರೆ, EMI ಕಟ್ತಾರೆ, ಬಾಡಿಗೆ ಕಟ್ತಾರೆ, ಅವ್ರ ಮಕ್ಕಳು ಕಾಲೇಜ್ ಫೀಸ್ ಕಟ್ತಾರೆ. ಸೊ ಪತ್ರಿಕೋದ್ಯಮ ಕೂಡ ಒಂದು ಕೆಲಸ ಅಷ್ಟೇ. ಅದೊಂದು ಕೂಲಿ ಕೆಲಸ, ಬೇರೆಯವ್ರು ಮಾಡೋ ಕೂಲಿ ಕೆಲಸ, ನಾವು ಒಂದು ಕೂಲಿ ಕೆಲಸ ಮಾಡ್ತೀವಿ. ನಮ್ಮನ್ನೇನು ಕೇಳಬೇಡಿ, ನಿಮ್ಮನ್ನೇನು ಕೇಳಬಾರ್ದು ಅಂದ್ರೆ ಅದು ನೀವು ದಿನ ಸುಳ್ಳು ಹೇಳ್ತಿರಲ್ಲ, ಅಂದ್ರೆ ಕತೆ ಕಟ್ತೀರಾ ಅಂದ್ರೆ ಮಹಾಕುಂಭ ಮೇಳ ನಡೀತಾ ಇದೆ, ಅದನ್ನು ಮಾತ್ರ ನೋಡಿ, ಜನರ ಬಡತನ ನೋಡ್ಬೇಡಿ, ನಿರುದ್ಯೋಗ ನೋಡ್ಬೇಡಿ, ಮಹಾಕುಂಭ ಮೇಳದ ಬಗ್ಗೆ ಮಾತ್ರ ನೋಡಿ ಅಂತ ಹೇಳ್ತಿರಲ್ಲ, ಕತೆ ಹೇಳ್ತಿರಲ್ಲ. ಅದು ಆಕ್ಷೇಪ. ಅದನ್ನು ತೋರಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಈ ಮಾಧ್ಯಮಗಳನ್ನ ಅವರು ಯಾರು ಆಡೋರು ಬಲಿ ಹಾಕಿದ್ದಾರೆ. ಯಾವ ಮಟ್ಟಕ್ಕೆ ಬಲಿ ಹಾಕಿದ್ದಾರೆ ಅಂತಂದ್ರೆ, ನೀವು ಸ್ವತಂತ್ರರು ಆದ್ರೆ ಜೇಡರ ಬಲೆಯಲ್ಲಿ ಸಿಕ್ಕಾಕೊಂಡ ಜೇಡ. ಆ ಜೇಡ ಬಲೆಯನ್ನ ಜೇಡನ ಹೆಣೆದಿದ್ದ ಅದನ್ನ ಸಿಕ್ಕಾಕೊಂಡಿರೋ ಯಾರು ಅಂದ್ರೆ ಅದೇನೆ. ಬಿಡಿಸ್ಬೇಕಾಗಿರೋರು ಯಾರು? ಜೇಡನೇ ಬಿಡಿಸ್ಕೋಬೇಕು, ಬೇರೆ ಯಾರು ಬಿಡಿಸ್ಕೊಳಕ್ಕಾಗಲ್ಲ. ಜೇಡರ ಬಲೆಯಲ್ಲಿ ಮಾಧ್ಯಮ ಸಿಕ್ಕಾಕೊಂಡಿದೆ, ಪತ್ರಕರ್ತರು ಸಿಕ್ಕಾಕೊಂಡಿದ್ದಾರೆ. ಆದ್ರೆ ಅವ್ರು ಸಿಕ್ಕಾಕೊಂಡಿದೀವಿ ಅಂತ ಇಲ್ಲ. ರಾಜಕಾರಣಿ 100 ಕೋಟಿ 1000 ಕೋಟಿ ತಿಂತಾನೆ, ನಾವು 1 ಕೋಟಿ ತಿನ್ನೋಣ ಬಿಡು, 2 ಕೋಟಿ ತಿನ್ನೋಣ ಬಿಡು, 5 ಲಕ್ಷ ತಿನ್ನೋಣ ಬಿಡು, ನಮ್ಗೊಂದು ಪ್ರಶಸ್ತಿ ಬಂದ್ರೆ ಸಾಕು. ಏನು ಪ್ರಶಸ್ತಿಗಳ ಸುರಿಮಳೆ, ಮಳೆಯೋ ಮಳೆ. ಶ್ರೇಷ್ಠ ಪತ್ರಕರ್ತರು ಜನರಿಗಾಗ್ತಾ ಇರ್ತಕ್ಕಂಥ ನೋವನ್ನ ದಾಖಲಿಸದ, ಬೆಲೆ ಏರಿಕೆಯನ್ನು ಹೇಳದ, ರಾಜಕಾರಣಿಗಳ ಸುಳ್ಳನ್ನು ಬಹಿರಂಗಪಡಿಸದ, ವ್ಯವಸ್ಥೆಯನ್ನು ಪ್ರಶ್ನೆ ಮಾಡದ ಪತ್ರಕರ್ತನೇ. ಅವನು ಹೇಗೆ ಶ್ರೇಷ್ಠ ಪತ್ರಕರ್ತ ಆಗಕ್ಕೆ ಸಾಧ್ಯ? ಅವ್ರು ಹೇಗೆ ಪ್ರಶಸ್ತಿ ಪ್ರಶಸ್ತಿನ ತೆಗೆದುಕೊಂಡು ನಾನು ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ಅಂತ ಹೇಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಅವ್ರು ಹೇಗೆ ಮನಸ್ಸಾಕ್ಷಿ ಒಪ್ಪುತ್ತೆ? ನಾನು ಪತ್ರಕರ್ತರ, ನಾನು ಕೂಲಿಗಾರ ಅಂತ ಹೇಳ್ಬೇಕು, ನಾನು ಕೂಲಿಯವನು, ಮಾಧ್ಯಮ ಕೂಲಿಯವನು ಅಂತ ಹೇಳ್ಬೇಕು, ಪತ್ರಕರ್ತ ಅಂತ ಹೇಳಬಾರ್ದು. ಪತ್ರಕರ್ತ ಅಂದ್ರೆ ಯಾರು? ಎಸ್ಟಾಬ್ಲಿಷ್ ನ ಪ್ರಶ್ನೆ ಮಾಡೋದು, ಎಸ್ಟಾಬ್ಲಿಷ್ಮೆಂಟ್ ನ ಪ್ರಶ್ನೆ ಮಾಡಬೇಕು ಅಂದ್ರೆ ನಿಮ್ಗೆ ಅಲ್ಪ ಸ್ವಲ್ಪನಾದ್ರೂ ಪ್ರಾಮಾಣಿಕತೆ. ಹಾಗಾದ್ರೆ ಪತ್ರಕರ್ತರು ಬದುಕಬಾರ್ದ, ಸಂಬಳ ತಗೋಬಾರ್ದ, ಅವ್ರ ಹೆಂಡತಿ ಮಕ್ಕಳು ಓದ್ಬಾರ್ದ, ಜೀವನ ಮಾಡಬಾರ್ದ? ಹಿಂದೆ ಪತ್ರಕರ್ತರೆಲ್ಲ ಬದುಕಿರ್ಲಿಲ್ವಾ? ಹಿಂದಿನ ಪತ್ರಕರ್ತರುಗಳು ತಮ್ಮ ಮಕ್ಕಳನ್ನ ಮೆಡಿಕಲ್ ಓದಿಸಿದ್ದಾರೆ. ನನ್ಗೆ ಗೊತ್ತಿರೋ ಹಿರಿಯ ಪತ್ರಕರ್ತರು ಒಬ್ರು ಅವ್ನ ಮಗನ ಮೆಡಿಕಲ್ ಓದಿಸಿದ್ದಾರೆ. ಹಿರಿಯ ಪತ್ರಕರ್ತರು ಮೆಡಿಕಲ್ ಓದಿಸಿದ್ರೆ ಅವ್ನ ಡಾಕ್ಟರ್ ಎಲ್ಲ ಆಗಿದ್ದಾನೆ. ಹೆಂಗಾದ ಅವ್ನ ಡಾಕ್ಟರ್? ಹೆಂಗಾದ? ಅವ್ರಿಗೇನು ಲಕ್ಷ ಸಂಬಳ ಬರ್ತಿತ್ತ? ಒಂದ್ ಮೆಡಿಕಲ್ ಓದಿಸ್ಬೇಕು ಅಂದ್ರೆ 5 ಕೋಟಿ ರೂಪಾಯಿ ಬೇಕೀಗ ಅಲ್ವಾ? ಹೆಂಗ್ ಸಿಗುತ್ತೆ ಪತ್ರಕರ್ತರಿಗೆ 5 ಕೋಟಿ 6 ಕೋಟಿ? ಹೆಂಗಾರು ಸಿಗುತ್ತೆ, ಏನಾದ್ರೂ ಮಾಡ್ಬೋದು ಅಂದ್ರೆ ಅದು ಪತ್ರಿಕೋದ್ಯಮ. ಈ ನರೇಟಿವ್ ಊಟ ಹಾಕ್ತಿವಲ್ಲ, ಅಂದ್ರೆ ಮಾಧ್ಯಮ ನಮ್ಮನ್ನ ಕೇಳಬೇಡಿ, ನಾವು ದುಡಿಯೋರಷ್ಟೇ ಅಂತ ಹೇಳಿ ಕೈ ತೊಳ್ಕೊಳ್ಳೋರು ನೀವು. ನಿಜವಾಗ್ಲೂ ನೀವು ನಿಮ್ಮನ್ನ ಕೇಳಬಾರ್ದು ನಿಮ್ಮನ್ನ. ನೀವು ಪತ್ರಕರ್ತರು, ನೀವು ಜೀವನ ಮಾಡೋರು, ನೀವು ಹಬ್ಬ ಮಾಡೋರು, ನೀವು ಊಟ ಮಾಡೋರು, ತಿನ್ನೋರು. ಆದ್ರೆ ರಾಜಕಾರಣಿಗಳು ಉಗುಳನ್ನ ಪ್ರಸಾದ ಅಂತ ಹೇಳಿ ಜನರಿಗೆ ಹಂಚುತ್ತಿರಲ್ಲ, ಕತೆ ಕಟ್ತಿರಲ್ಲ, ಇದು ಪ್ರಸಾದ ಅಂತ ಹೇಳ್ತಿರಲ್ಲ ಉಗುಳನ್ನ, ಅದು ಆಕ್ಷೇಪ. ಇಲ್ಲ ಅವ್ರಂಗೆ ಮಾಡ್ಲೇಬೇಕು, ಹಂಗ್ ಮಾಡ್ಲೇಬೇಕು ಅಂತ ಅದನ್ನ ಸಮರ್ಥಿಸ್ಕೊಳ್ಳೋರು ಕೂಡ ಅದೇ ನಡೀತಾ ಇದೆ, ಸಮರ್ಥನೆ ನಡೀತಾ ಇದೆ. ಹಂಗ್ ಮಾಡ್ಲೇಬೇಕಲ್ಲ, ಸಂಬಳ ಕೊಡಲ್ಲ. ಹಾಗಾದ್ರೆ ಮಾಧ್ಯಮಗಳಿಂದ ಎಲ್ಲ ಆಚೆ ಬಂದ್ರೆ ಮಾಧ್ಯಮ ಹೇಗ್ ನಡೀತವೆ? ಎಲ್ಲರೂ ಕೂಡ ಆಚೆ ಬಂದ್ರೆ ಅವ್ರ ಜೀವನ ಏನ್ ಮಾಡ್ಬೇಕು? ಅವ್ರಿಗೇನು ಪರಿಹಾರ ಏನು? ಅವರಿಗೆ ಪರಿಹಾರ ಏನು?
ಜೀವನದ ಪರಿಹಾರ ಏನು? ಅವರಿಗೆ ಜೀವನದ ಪರಿಹಾರ ಇದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಯಾರು? ನಾನು ಉತ್ತರ ಕೊಡ್ಬೇಕಾ? ಪತ್ರಕರ್ತನೇ ಪ್ರಶ್ನೆ ಮಾಡಿ, ನೀನು ಒಬ್ಬ ಪತ್ರಕರ್ತ, ನೀನು ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಈಗ ನಂದು ಸ್ವತಂತ್ರ ಮಾಧ್ಯಮ. ಈ ಸ್ವತಂತ್ರ ಮಾಧ್ಯಮ ನಡೆಸೋದಕ್ಕೂ ಕೂಡ ಹಣ ಬೇಕು. ಈ ಹಣ ಬೇಕು ಅಂದ್ರೆ ನಾನು ಏನ್ ಮಾಡಿ, ನಿನ್ಗೆ ಹಣ ಎಲ್ಲಿ ಬರುತ್ತೆ? ನೀನು ಹೆಂಗ್ ಮಾಡ್ತೀಯಾ? ನೀನ್ ಎಷ್ಟು ಜನ ನೋಡ್ತಾರೆ? ನೀನ್ ಎಷ್ಟು ಜನ ನೀನ್ ತಲುಪಕ್ ಸಾಧ್ಯ? ಇದನ್ನ ಮಾಡಿ ಏನ್ ಪ್ರಯೋಜನ ಅಂತ ಹೇಳಿ 1000 ಪ್ರಶ್ನೆಗಳು ನನ್ಗೆ ಕೇಳ್ತಾರೆ. ಕೆಲವರು ನಿನ್ನ ಬದುಕನ್ನು ನೋಡ್ಕೊ ಅಂತ ಹೇಳ್ತಾರೆ, ಮೆಸೇಜ್ ಮಾಡ್ತಾರೆ, ನಿನ್ ಬದುಕನ್ನು ನೋಡ್ಕೊ. ನಾನು ಈ ಮಾಧ್ಯಮ ನಡೆಸ್ಬೇಕಾದ್ರೆ ಇಲ್ಲ ನನಗೆ ರಾಜಕಾರಣಿಗಳು ದುಡ್ಡು ಕೊಡ್ಬೇಕಾ, ಅಥವಾ ಸರ್ಕಾರ ಜಾಹೀರಾತು ಕೊಡುತ್ತಾ? ಸರ್ಕಾರ ಜಾಹೀರಾತು ಕೊಡೋದಕ್ಕೆ ಅಂದ್ರೆ ಯಾವ ಯಾವ ಮಾಧ್ಯಮಗಳು, ಯಾವ ಗೋಧಿ ಮೀಡಿಯಾ ಅಂತ ಹೇಳ್ತೀವಿ, ಯಾವುದು ನರೇಟಿವ್, ರಾಂಗ್ ನೆರೇಟಿವ್, ಸರ್ಕಾರಕ್ಕೆ ಇರುಸು ಮುರುಸಾಗತಕ್ಕಂತ ಮತ್ತು ಈಗಿರೋ ಸರ್ಕಾರಕ್ಕೆ ವ್ಯತಿರಿಕ್ತವಾಗಿ ಸರ್ಕಾರದ ಇಲ್ಲದೇ ಇರೋ ತಪ್ಪುಗಳನ್ನ ಹುಟ್ಟು ಹಾಕ್ತಕ್ಕಂಥ ಮತ್ತು ಬಿಜೆಪಿಯ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಕ್ಕಂಥ ಮಾಧ್ಯಮಗಳಿಗೆ ನೀವು ಕೋಟಿ ಕೋಟಿ ರೂಪಾಯಿ ಜಾಹೀರಾತು ಕೊಡ್ತೀರ. ಆದ್ರೆ ನನ್ನಂತಹ ಸ್ವತಂತ್ರ ಪತ್ರಿಕೋದ್ಯಮ ನಡೆಸೋರು, ಸ್ವತಂತ್ರ ಪತ್ರಿಕೋದ್ಯಮ ಅಂದ್ರೆ ಏನು? ನಿಮ್ಮ ಯಾವ ಭಿಕ್ಷೆಗೂ ಕೈ ಚಾಚದೆ, ನಿಮ್ಮ ಯಾವ ಸಹಾಯಕ್ಕೂ ಕೈ ಚಾಚದೆ, ಅವ್ರು ಮಾಡೋ ತಪ್ಪುಗಳನ್ನು ಹೇಳುವಂತಹ, ನೀವು ಮಾಡುವಂತಹ ಸಣ್ಣ ತಪ್ಪುಗಳನ್ನು ಕೂಡ ಎತ್ತಿ ತೋರಿಸುವಂತಹ, ಸಣ್ಣ ತಪ್ಪುಗಳನ್ನು ಎತ್ತಿ ತೋರಿಸುವಂತಹ ಒಂದು ಧೈರ್ಯ, ದಾಷ್ಟ್ಯ, ದಾಡಸಿತನ ನನಗೆ ಬರಬೇಕು ಅಂದ್ರೆ ನಾನು ಮುಕ್ತವಾಗಿರ್ಬೇಕು. ಸೊ ನಿಮ್ಗೆ ಆ ಮುಕ್ತತೆ ನಿಮ್ಗೆ ಸಹಿಸ್ಕೋಬೇಕು ಅಂದ್ರೆ, ನಿನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಾನು ಸಹಿಸ್ಕೋತೀನಿ ಪ್ರಶ್ನೆ ಮಾಡೋದನ್ನ, ನನ್ನನ್ನ ಅದೇ ರಾಜಕಾರಣಕ್ಕೋಸ್ಕರ ಟೀಕೆ ಮಾಡೋದನ್ನ ಸಹಿಸ್ಕೊಳ್ಳೋಣ ನಾನು. ಸೊ ಅಂತ ಪತ್ರಕರ್ತನ ಪತ್ರಿಕೋದ್ಯಮ ಬೆಂಬಲಿಸ್ತೀನಿ. ಇವತ್ತು ಇಡೀ ಮಾಧ್ಯಮ ಬಿಜೆಪಿಯ ಪರವಾಗಿ ನಿಂತಿದೆ. ಬಿಜೆಪಿ ಹೇಳಿದ ನರೇಟಿವ್ ಅಂದ್ರೆ ಕಥೆಗಳನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗುತ್ತೆ, ಜನ ಅದನ್ನ ನಂಬ್ತಾ ಹೋಗುತ್ತೆ. ಮಾಧ್ಯಮದಲ್ಲಿ ಬಂದ್ರೆಷ್ಟು ಬಿಟ್ರೆಷ್ಟು ನೋಡಿದ್ರೆಷ್ಟು ಅದಕ್ಕೆ ಜನಕ್ಕೆ ಏನ್ ಇಂಪ್ಯಾಕ್ಟ್ ಆಗುತ್ತಾ? ನೋಡಿ, ನಮ್ಗೆ ಜನಗಳಿಗೆ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು, ನಾವು ಯಾರಿಗೂ ಸಿನಿಮಾ ರಂಗ ಉಳಿದಿಲ್ಲ. ಜನ ಅಟ್ಲೀಸ್ಟ್ ಮೊಬೈಲ್ ಅಲ್ಲಿ ಏನು ನ್ಯೂಸ್ ಬರುತ್ತೆ ಅದನ್ನ ನೋಡ್ತಾರೆ. ಈಗ ಕೆಲವು ಪ್ರಿಂಟ್ ಈಸ್ ರಿಯಲ್ ಅಂತ ಅಂದ್ರು, ಈಗ ಪ್ರಿಂಟ್ ಮಾಧ್ಯಮ ಕೂಡ ಇನ್ ಕೆಲವೇ ದಿನಗಳಲ್ಲಿ ಅದು ಕೂಡ ಕಾಣೆಯಾಗುವ ಎಲ್ಲ ಲಕ್ಷಣಗಳು ಕಾಣ್ತವೆ. ಯಾಕೆ ಕಾಣೆ ಆಗ್ತವೆ ಅಂದ್ರೆ ನೀವು ಸತ್ಯ ಹೇಳಲ್ಲ ಜನಕ್ಕೆ. ನಮಗೆ ಬೇಕಾದ ಸರ್ಕಾರದಲ್ಲಿ ಏನ್ ನಡೀತಾ ಇದೆ, ಅವ್ನು ಯಾವುದೇ ಪಕ್ಷ ಇರಲಿ, ಸರ್ಕಾರದಲ್ಲಿ ಏನ್ ನಡೀತಾ ಇದೆ, ಸಮಾಜದಲ್ಲಿ ಏನ್ ನಡೀತಾ ಇದೆ, ಅದನ್ನ ನಿಷ್ಪಕ್ಷಪಾತವಾಗಿ ಯಾರ ಪರವಾಗಿಯೂ ಯಾರ ವಿರುದ್ಧವಾಗಿ ಇಲ್ಲಿ ಹೇಳ್ತಕ್ಕಂತ ಯಾವ್ದಾರ ಒಂದು ಮಾಧ್ಯಮ ಇದೆಯಾ ಅಂತ ಹೇಳಿ ಹುಡುಕಿದ್ರೆ ಖಂಡಿತ ಇಲ್ಲ. ಈಗ ಜನರಿಗೆ ಆಯ್ಕೆ ಏನಂದ್ರೆ ಈ ನನ್ನಂತಹ ಸ್ವತಂತ್ರ ಮಾಧ್ಯಮ. ಈ ಸ್ವತಂತ್ರ ಮಾಧ್ಯಮವನ್ನ ನಿಜವಾಗ್ಲೂ ಬೆಂಬಲಿಸಬೇಕಾಗಿತ್ತು. ಗೋಧಿ ಮೀಡಿಯಾಗಳಿಂದ ಅನ್ಯಾಯಕ್ಕೊಳಗಾಗಿರುವ, ಗೋಧಿ ಮೀಡಿಯಾಗಳಿಂದಲೇ ಚುನಾವಣೆಯನ್ನು ಸೋಲ್ತಾ ಇರ್ತಕ್ಕಂಥ, ಗೋಧಿ ಮೀಡಿಯಾಗಳಿಂದ ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥ ಸರ್ಕಾರಗಳು, ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರದಲ್ಲಿ ಬೇರೆ ರಾಜ್ಯಗಳ ಬೇರೆ ಸರ್ಕಾರ, ನಮ್ಮಂತಹ ಸ್ವತಂತ್ರ ಮಾಧ್ಯಮಗಳನ್ನ ಪ್ರೋತ್ಸಾಹ ಕೊಡಬೇಕು. ಪ್ರೋತ್ಸಾಹ ಕೊಡೋದಕ್ಕೆ ಎಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾವು ಬನ್ನಿ, ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿದ್ರು, ಇದುವರೆಗೂ ಯಾವುದೇ ಮಾಹಿತಿ ಇಲ್ಲ. ಹಾಗಾದ್ರೆ ನನಗಾದ್ರೂ ದುಡ್ಡು ಎಲ್ಲಿ ಬರುತ್ತೆ ಈ ಚಾನೆಲ್ ನಡೆಸೋದಕ್ಕೆ? ಏನ್ ಮಾಡ್ಬೇಕು? ಯಾರು ಸಹಾಯ ಮಾಡ್ತಾರೆ? ಇದು ಪ್ರಶ್ನೆ. ಚಾನೆಲ್ ನಡಿಬೇಕು ಅಂದ್ರೆ ಒಂದು ವಿಡಿಯೋ ಆಗ್ಬೇಕು ಅಂದ್ರೆ ಅದಕ್ಕೆ ಸಾಕಷ್ಟು ಪರಿಶ್ರಮ ಇರುತ್ತೆ, ಸಂಶೋಧನೆ ಇರುತ್ತೆ, ಎಡಿಟಿಂಗ್ ಇರುತ್ತೆ, ವಿಡಿಯೋ ಇರುತ್ತೆ. ನಿಮ್ಗೆಲ್ಲ ಅದು ಹೇಳಿ, ಸರಿ ನೀನ್ ಯಾಕಪ್ಪ ಹೇಳ್ತೀಯ, ನೀನು ಬಿಟ್ಬಿಡು, ನಾವೇನೋ ಮಾಡ್ಕೋತೀವಿ ಅಂತ ಹೇಳ್ಬೋದು. ಆದ್ರೆ ಎಲ್ಲ ಇಡೀ ಕತ್ಲಾವರಿಸಿದಾಗ ಒಂದು ಸಣ್ಣ ಜ್ಯೋತಿ, ದೀಪದ ಬೆಳಕು ಕೆಲಸ ಮಾಡುತ್ತೆ. ಅದೇ ದೊಡ್ಡ ಬೆಳಕಾಗಿ ಕಾಣಿಸುತ್ತೆ. ಆ ಬೆಳಕು, ಆ ಜ್ಯೋತಿ, ನಾನು ಯಾಕೆ ಉರಿತಾ ಇದ್ದೀನಿ, ನಾನು ಉರಿತಾ ಇದ್ದೀನಿ, ನನಗೆ ಎಣ್ಣೆ ಹಾಕಿ ನನಗೆ ಬತ್ತಿ ಕೊಡಿ ಅಂತ ಕೇಳೋದು, ಆದ್ರೆ ಉರಿಯೋದಷ್ಟೇ ಕೆಲಸ. ಹಾಗೆ ನಾವು ಎಲ್ಲರೂ ಮೌನವಾಗಿದ್ದಾಗ
ಎಲ್ಲರೂ ಮೌನವಾಗಿದ್ದಾಗ, ಮೌನವಾಗಿ ಮತ ಹಾಕೋದು ಕೂಡ ಅಪರಾಧ ಅಂತ ಹೇಳ್ತಾರೆ. ಮೌನವಾಗಿ ನೀವು ಹೇಳೋದನ್ನ ಒಪ್ಕೊಳ್ಳೋದು ಕೂಡ ಅಪರಾಧ ಅಂತ ಹೇಳಿ ಮಹಾತ್ಮ ಗಾಂಧಿ ಹೇಳ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಗೋಧಿ ಮೀಡಿಯಾಗಳ ಅಬ್ಬರ ಹೆಚ್ಚ. ಗೋಧಿ ಮೀಡಿಯಾಗಳು ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅವ್ರಿಗೆ ನೀವು ಇದೇ ತರ ಹೇಳ್ಬೇಕು, ಇದೇ ಹೆಡ್ಲೈನ್ ಕೊಡಬೇಕು, ಈ ವಿಚಾರನ ತರಬಾರ್ದು, ಬೆಲೆ ಏರಿಕೆ ಬಗ್ಗೆ ಪ್ರಸಾರ ಮಾಡಬಾರ್ದು, ಬೆಲೆ ಏರಿಕೆ ಪ್ರಶ್ನೆಗಳನ್ನ ಕೇಳಬಾರ್ದು, ಕೋಟ್ಯಾಂತರ ರೂಪಾಯಿ 14 ಲಕ್ಷ ಕೋಟಿ ಶೇರ್ ಮಾರುಕಟ್ಟೆ ಬಿದ್ದೋಗಿದೆ ಕೇಳಬಾರ್ದು, GDP ಕುಸಿದೋಗಿದೆ ಕೇಳಬಾರ್ದು. ಅಷ್ಟೇ ಯಾಕೆ, ನಾನು ಆರ್ಥಿಕ ತಜ್ಞರನ್ನ ಫೋನ್ ಮಾಡಿದ್ರೆ ಅವ್ರು ಫೋನ್ ತೆಗಿಯಲ್ಲ. ಅವರು ಇವನ್ ಪ್ರಶ್ನೆ ಕೇಳ್ತಾನೆ, ಇವನ್ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಟ್ರೆ ಬಿಜೆಪಿ ಅವ್ರಿಗೆ ತಾಗುತ್ತೆ, ಬಿಜೆಪಿ ಅವರು ನಮಗ್ ಫೋನ್ ಮಾಡಿ ಕೇಳ್ತಾರೆ ಅಂತ ಹೇಳಿ ನನ್ನ ಫೋನೇ ತೆಗಿಯಲ್ಲ ತಜ್ಞರುಗಳು, ಯಾವುದೇ ತಜ್ಞರಾಗಿರ್ತಾರೆ. ಎಲ್ಲಿ ಮಾತಾಡ್ರೆ ನಾವು ಎಲ್ಲಿ ಮಾತಾಡ್ರೆ ಸಿಕ್ಕಾಕತ್ತೀವೋ, ಎಲ್ಲಿ ಮಾತಾಡ್ರೆ ಏನ್ ತೊಂದರೆ ಆಗುತ್ತೋ. ಅಂದ್ರೆ ಏನಿದು ಅಂದ್ರೆ ಭಯ ಅಲ್ವಾ? ನಾವೆಲ್ಲ ಒಂದು ಭಯದಲ್ಲಿ ಬದುಕ್ತಾ ಇದೀವ ಅಂತ, ಭಯದಲ್ಲಿ ಬದುಕ್ತಾ ಇದೀವಿ. ಈಗ ನನ್ನ ಕೈಯಲ್ಲಿ ಹೇಗ್ ನಂಗೆ ದುಡ್ಡು ಬರ್ತಾ ಇದೆ ಅದನ್ನ ನಾನು ಇಲ್ಲಿ ಹೇಳ್ಬೇಕು. ಯಾಕೆ ಹೇಳ್ಬೇಕು ಅಂದ್ರೆ, ನಾನು ಕೂಡ ಒಂದು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಸೋಲ ಮಾಡಿ ಈ ಒಂದು ಚಾನಲ್ನ ನಡೆಸಬೇಕಾಗಿದೆ. ಸೊ ಎಲ್ಲಿವರೆಗೂ ನಡೆಯುತ್ತಿದ್ದು, ಎಲ್ಲಿವರೆಗೂ ಇದು ನಡೆಸೋಕ್ ಸಾಧ್ಯ? ಎಲ್ಲಿವರೆಗೂ ಗೋಧಿ ಮೀಡಿಯಾಕ್ಕೆ ತಾಳ ಹಾಕ್ತಾ, ಗೋಧಿ ಮೀಡಿಯಾದವ್ರಿಗೆ ಪ್ರಶಸ್ತಿ ಕೊಡ್ತಾ, ಅವರನ್ನೇ ಪತ್ರಕರ್ತರು ಅಂತ ಹಾಡಿ ಹೊಗಳ್ತಾ, ಅವ್ರು ಬಯ್ಯೋ, ಅವರು ಚುಚ್ಚಿ ಟೀಕೆ ಮಾಡೋ ಡಿಸ್ಕಷನ್ಗೆ ಹೋಗಿ ಕುತ್ಕೊಳ್ತಕ್ಕಂಥ ವಕ್ತಾರರುಗಳಿಗೆ ಅರ್ಥ ಆಗೋವರೆಗೂ ನಾವು ಈ ರೀತಿಯ ಕಷ್ಟ ತಗೊಂಡು ನಮ್ಮ ಮನೆ ಸುಟ್ಕೊಂಡು ನಾವು ನಮ್ಮ ಮೈಯನ್ನು ಸುಟ್ಕೊಂಡು ನಾವು ಜಗತ್ತಿಗೆ ಹೇಳ್ಬೇಕು. ಯಾಕೆಂದ್ರೆ ಹಂಗ್ ಹೇಳೋ ಯಾಕೆಂದ್ರೆ ನಮ್ಗೆ ಹುಚ್ಚಿಡ್ತಿದ್ದೆ ಹಂಗೆ ಹೇಳ್ಬೇಕು. ನಿನ್ ಹುಚ್ಚಿಗೆ ನಾವೇನ್ ಮಾಡೋದು ಅಂತ ಕೇಳ್ಬೇಕು. ಯಾಕಂದ್ರೆ ಅಟ್ಲೀಸ್ಟ್ ಯಾರು ಒಬ್ರು ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಇಡೀ ದೇಶಕ್ಕೆ ಒಬ್ಬೊಬ್ಬರೇ ಇದ್ದಿದ್ದು, ಸ್ವಾಮಿ ವಿವೇಕಾನಂದ ನಿನ್ನೆ ಅವರ ಜಯಂತಿ ಆಚರಣೆ, ಮಹಾತ್ಮ ಗಾಂಧಿ, ಈ ತರದ ಎಲ್ಲ ಯಾರೋ ಒಬ್ರು ಮಾತಾಡ್ತಾ ಇರ್ತಾರೆ. ಆಯಾ ಕಾಲಕ್ಕೆ ಅವ್ರು ಹುಟ್ಕೋತಾ ಇರ್ತಾರೆ. ಬಹುಶಃ ನನಗೀಗ ಕೊಟ್ಟಿರೋ ಕೆಲಸ ಈ ಈ ಜೀವನದಲ್ಲಿ, ಈ ಬದುಕಲ್ಲಿ ಈ ರೀತಿ ಮಾತನಾಡಿದೆ ಅಂದ್ರೆ, ಜನರ ತೊಂದರೆ ಆಗ್ತಾ ಇರೋದ್ರ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಟ್ಯಾಕ್ಸ್ ಏರಿಕೆ ಬಗ್ಗೆ ನಿಷ್ಪಕ್ಷಪಾತವಾಗಿ ಇಲ್ಲಿ ಈ ನರೇಟಿವ್ ಸೆಟ್ ಮಾಡೋದು ಕುತ್ಕೊಂಡು AC ಆಫೀಸ್ಗಳಲ್ಲಿ ಅಥವಾ ಆಫೀಸ್ಗಳಲ್ಲಿ, ಪಕ್ಷದ ಕಚೇರಿಗಳಲ್ಲಿ ಕುತ್ಕೊಂಡು, ಫೋನಲ್ಲಿ ಕುತ್ಕೊಂಡು ನೀವು ನರೇಟಿವ್ ಸೆಟ್ ಮಾಡಿ ಅದನ್ನ ಮೀಡಿಯಾ ಮುಂದೆ ಹೇಳ್ತೀವಿ, ವಕ್ತಾರರಾಗಿ ಮುಂದೆ ಹೇಳ್ತೀವಿ ಅಂತ ಹೇಳೋದು, ಅದು ನಿನ್ನ ನರೇಟಿವ್ ಸೆಟ್ ಆಗುತ್ತಾ? ಇವತ್ತು ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ರಾಜ್ಯ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ 6,000 ಕೋಟಿ, 6,370 ಕೋಟಿ ಕೊಟ್ಟರು. ಉಳಿದ ರಾಜ್ಯಗಳಿಗೆ 31,000 ಕೋಟಿ ಕೊಟ್ಟರು. 31,000 ಕೋಟಿ ಉತ್ತರ ಪ್ರದೇಶಕ್ಕೆ, ಮತ್ತು ಉಳಿದ ಉತ್ತರ ಪ್ರದೇಶ ರಾಜ್ಯಗಳಿಗೆ ಅದರಲ್ಲೇ ಒಂದು 30,000 ಕೋಟಿ ಹಂಚು. ಅಂದ್ರೆ ಹತ್ತತ್ರ 70,000 ಕೋಟಿ, 80,000 ಕೋಟಿ ಉತ್ತರ ಪ್ರದೇಶಕ್ಕೆ ಹೋಗ, ಇನ್ನು ಉಳಿದದ್ದು ದಕ್ಷಿಣ ಭಾರತಕ್ಕೆ ಹಂಚಿಕೊಳ್ಳೋದು. ಸೊ ಇದನ್ನ ಕುಮಾರಸ್ವಾಮಿ ಅನ್ನೋ ಒಬ್ಬ ನಮ್ಮ ರಾಜ್ಯದ ದ್ರೋಹಿ. ಯಾಕೆ ಈತನ ದ್ರೋಹಿ ಅಂತ ಕರಿತೀನಿ ಅಂತಂದ್ರೆ, ಈತ ನಮ್ಮ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆದಂತಹ ಮಹಾನ್ ವ್ಯಕ್ತಿ. ಈ ಮಹಾನ್ ವ್ಯಕ್ತಿ ನಾನು ಸಾಂದರ್ಭಿಕ ಶಿಶು ಅಂತ ಹೇಳ್ಕೊಂಡೇ ಶಿಶು ಮಾಡಿದವನು ಇವನು. ಈ ಮಾಜಿ ಮುಖ್ಯಮಂತ್ರಿ, ನಾನು ಏಕವಚನದಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನಾಡದ್ರೋಹಿ. ಅದಕ್ಕೆ ಏಕವಚನ. ಯಾಕೆ ನಾಡದ್ರೋಹಿ ಅಂದ್ರೆ, ಇವರು ಯಾವತ್ತೂ ಈ ನಾಡಿಗೆ ಒಳಿತಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಸಮಾಜದಲ್ಲಿ ಕೇಳಿಲ್ಲ, ಸರ್ಕಾರಗಳನ್ನ ಕೇಳಿಲ್ಲ. ಅಡ್ಜಸ್ಟ್ಮೆಂಟ್, ಕಾಂಗ್ರೆಸ್ ಜೊತೆ ಬಂದ್ರೆ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್, ಬಿಜೆಪಿ ಜೊತೆ ಬಂದ್ರೆ ಬಿಜೆಪಿ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಧಿಕಾರ ಅನುಭವಿಸ್ತಾ CM ಆಗ್ತಾ, CM ಆಗೋದಕ್ಕೆ ಇನ್ನೊಂದು ಮದುವೆಗಳನ್ನ ಮಾಡ್ಕೋತಾ, ಮಕ್ಳು ಮಾಡ್ಕೋತಾ, ತನ್ನ ಮಕ್ಳನ್ನ ಗೆಲ್ಲಿಸ್ತಾ, ಬೇರೆ ಪಕ್ಷದಲ್ಲಿ ಯಾರು ಬೆಳಿಬಾರ್ದು, ನನ್ನ ಪಕ್ಷದವರೇ ಬೆಳಿಬೇಕು ಅಂತ, ಪಕ್ಷದಲ್ಲಿ ಯಾರು ನನ್ನ ಮನೆಯವರೇ ಇರ್ಬೇಕು, ಕುಟುಂಬದವರೇ ಇರ್ಬೇಕು ಅಂತ ಹೇಳ್ತಾ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಂತ ವ್ಯಕ್ತಿ ಕುಮಾರಸ್ವಾಮಿ. ಅದಕ್ಕೆ ಇವರು ಸ್ವಾರ್ಥಿ, ನಾಡದ್ರೋಹಿ. ಇವ್ರಿಗೆ ಅಂದ್ರೆ ಯಾವುದೇ ಒಂದು ಕೇಂದ್ರ ಸರ್ಕಾರ, ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಈ ನ್ಯಾಷನಲ್ ಪಾರ್ಟಿಗಳಿಗೆ ರೀಜನಲ್ ಇಶ್ಯೂಸ್ ಮುಖ್ಯ ಆಗಲ್ಲ. ಯಾವುದೇ ಆಗಿದೆ, ರೀಜನಲ್ ಇಶ್ಯೂಸ್ ಯಾವಾಗ ಮುಖ್ಯ ಆಗುತ್ತೆ ಅಂದ್ರೆ, ರೀಜನಲ್ ಪಾರ್ಟೀಸು ಸ್ಟ್ರಾಂಗ್ ಇದ್ದಾಗ ಈ ರೀಜನಲ್ ಇಶ್ಯೂಸ್ ಮುಖ್ಯ ಆಗುತ್ತೆ. ಸೊ ಅಂತ ರೀಜನಲ್ ಇಶ್ಯೂನ ರೈಸ್ ಮಾಡಬೇಕಾದಂತ ಎಲ್ಲ ಅವಕಾಶ ಇದ್ದಂತಹ ಕುಮಾರಸ್ವಾಮಿ ಇವತ್ತು ಮೋದಿ ಅವರಿಗೆ ಚಮಚಾಗಿರಿ ಮಾಡ್ಕೊಂಡು ಕೂತಾರೆ. ಅವ್ರು ಹೇಳ್ತಾರೆ ಟ್ಯಾಕ್ಸ್ ಇವತ್ತು ಕಡಿಮೆ ಆಗಿರೋದಕ್ಕೆ ಕಾರಣ ನೆಹರು ಅಂತ. ಇವತ್ತು ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಆ್ಯಪ್ ಬಂದಿದೆ, ನೆಹರು ಫ್ಯಾನ್ಸ್ ಅಂತ ಹೇಳಿ.
ಅದಕ್ಕೆ ಎಲ್ಲಾ ತಪ್ಪುಗಳಿಗೆ ನೆಹರುವೇ ಕಾರಣ ಅಂತ ಹೇಳಿ ಮೋದಿಯನ್ನ ಶಬಾಸ್ಗಿರಿ ಕೊಡ್ತಕ್ಕಂತ, ಮೋದಿಯನ್ನ ವ್ಯಂಗ್ಯ ಮಾಡ್ತಕ್ಕಂತ ಒಂದು ಆಪ್ ಬಂದಿದೆ ನೆಹರು. ಹಾಗೆ ಹಾಗೆ ಕುಮಾರಸ್ವಾಮಿ ಇವತ್ತು ನಮ್ಗೆ ಟ್ಯಾಕ್ಸ್ ಕಡಿಮೆ ಆಗೋದಕ್ಕೆ ನೆಹರುನೇ ಕಾರಣ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಅವ್ರ ಅಪ್ಪನ ಕುತ್ಕೊಂಡು ಕೇಳ್ಬೇಕಾಯ್ತು. ಕುಮಾರಸ್ವಾಮಿ ಅವರ ದೇವೇಗೌಡರನ್ನು, ಅವ್ರು ಪ್ರಧಾನಿ ಆಗಿದ್ರಲ್ಲ, ಅವರು ಕಾಲದಲ್ಲಿ ಬಜೆಟ್ ಬಂತಲ್ಲ, ಅವರೇ ಸರಿ ಮಾಡ್ಬೋದಾಗಿತ್ತಲ್ಲ. ಹೋಗ್ಲಿ ನಿಮ್ ಫ್ರೆಂಡ್, ನೀವು ಹೋಗಿ ತಲೆಬಾಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಿರಲ್ಲ, ನರೇಂದ್ರ ನರೇಂದ್ರ ಸ್ವಾಮಿ ಸಾರಿ ನರೇಂದ್ರ ಮೂರ್ತಿ ಸರಿ ನರೇಂದ್ರ ಮೋದಿ. ಈ ನರೇಂದ್ರ ಮೋದಿಗೆ ಕೇಳ್ಬೇಕಾಗಿತ್ತು ನೀವು. ಅದು 13 ವರ್ಷ ಹತ್ತತ್ರ 13 ವರ್ಷದಿಂದ ಕೂತಿದ್ಯಲ್ಲಪ್ಪ, ಏನ್ ಮಾಡ್ತಿದ್ಯಾ, ಯಾಕೆ ನೀನು ಬದಲಾಯಿಸಕ್ಕಾಯ್ತಲ್ಲ, ಯಾಕೆ ಜನಸಂಖ್ಯೆ ಗಣತಿ ಮಾಡ್ಲಿಲ್ಲ, ಜನಸಂಖ್ಯೆ ಗಣತಿ ಯಾಕೆ ಮಾಡ್ಲಿಲ್ಲ, ಹಣಕಾಸಿನ ಆಯೋಗಗಳಿಗೆ ನಿಯಮಗಳನ್ನು ಯಾಕೆ ಬದಲಾವಣೆ ಮಾಡಲಿಲ್ಲ, ಯಾಕೆ ಡಿಲಿಮಿಟೇಷನ್ ಅಂದ್ರೆ ಕ್ಷೇತ್ರ ಮರು ವಿಂಗಡಣೆ ಮಾಡಲಿಲ್ಲ, 13 ವರ್ಷದಿಂದ ಕತ್ತೆ ಕಾಯ್ತಿದ್ದ, ಕುರಿ ಮೇಯಿಸ್ತಿದ್ದ, ಏನ್ ಮಾಡ್ತಿದ್ದೆ ಅಂತ ಕೇಳ್ಬೇಕಲ್ಲ ಕುಮಾರಣ್ಣ, ಕೇಳಲಿಲ್ಲ. ನೆಹರು ಕಾರಣ, ನೆಹರು ಕಾರಣ. ಇನ್ನು ಎಷ್ಟು ದಿವಸ ನೆಹರು ಕಾರಣ, ನೆಹರು ನೀನು ಒಬ್ಬ ಸೇರ್ಕೊಂಡ್ಬಿಟ್ಟಲ್ಲ, ನಾಡದ್ರೋಹಿ ಕುಮಾರಸ್ವಾಮಿ, ನಾಡದ್ರೋಹಿ, ಬದ್ಧತೆ ಇಲ್ಲದ ರಾಜಕಾರಣಿ, ತತ್ವವಿಲ್ಲದ ರಾಜಕಾರಣಿ, ಆದರ್ಶವಿಲ್ಲದ ರಾಜಕಾರಣಿ, ಸ್ವಾರ್ಥಿ, ಕಡು ಸ್ವಾರ್ಥಿ, ಕಡು ಸ್ವಾರ್ಥಿ, ಕಡು ಸ್ವಾರ್ಥಿ. ನಾನು ನನ್ನ ಹೆಂಡತಿಯರು ನನ್ನ ಮಕ್ಕಳು, ನಾನು ನನ್ನ ಹೆಂಡತಿಯರು ನನ್ನ ಮಕ್ಕಳು, ಇಷ್ಟೇ ಇರೋ ಉದ್ದೇಶ. ಈ ಇಂಥ ಕುಮಾರಸ್ವಾಮಿಗೆ ನೆಹರು ಅವರನ್ನ ಬೈತಕ್ಕಂಥ ಕುಮಾರಸ್ವಾಮಿಗೆ ಬೆಂಬಲ ಕೊಡೋರು ಯಾರು ಗೊತ್ತಾ? ಸಿಯಾನ್ ಕನ್ನಡ ವೀಕ್ಷಕರೇ, ಬೆಂಬಲ ಕೊಡೋರು ಯಾರು ಗೊತ್ತಾ? ಶ್ರೀಮಾನ್ ಸಿದ್ದರಾಮಯ್ಯ. ಏನಪ್ಪಾ ಹಿಂಗ್ ಮಾತಾಡ್ತೀಯ ಅಂತ ಕೇಳಿ. ಹೌದು, ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಅಕ್ರಮವನ್ನ ನಾನಿವತ್ತು ಇನ್ನೊಂದು ವಿಡಿಯೋ ಬಿಡ್ತೀನಿ ನೋಡಿ. SR ಹಿರೇಮಠ್ ಸಾಮಾಜಿಕ ಹೋರಾಟಗಾರ, ಇವರು ಒಂದು ಕೇಸ್ ಹಾಕಿದ್ರು, ಲೋಕಾಯುಕ್ತ ಕೇಸ್. ಆ ಕೇಸಲ್ಲಿ ಕುಮಾರಸ್ವಾಮಿ ತಪ್ಪಿತಸ್ಥ, ಭೂಮಿ ಕೇತ್ಗಾನಲ್ಲಿ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದನ್ನ ಜಮೀನು ಬಿಡಬೇಕು ಅಂತೇಳಿ ಕೋರ್ಟ್ ಆದೇಶ ಇದೆ, ಆದೇಶ ಇದೆ. ಆದ್ರೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾವ ಸರ್ಕಾರ ಇರೋದು? ಕಾಂಗ್ರೆಸ್ ಸರ್ಕಾರ. ಯಾವ ಸರ್ಕಾರದ ಮುಖ್ಯಮಂತ್ರಿ ಇರೋದು? ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ. ಯಾರವರು? ಶ್ರೀಮಾನ್ ಸಿದ್ದರಾಮಯ್ಯ, ಶ್ರೀಮಾನ್ ಸಿದ್ದರಾಮಯ್ಯ, ಶ್ರೀಮಾನ್ ಸಿದ್ದರಾಮಯ್ಯ. ಈ ಶ್ರೀಮಾನ್ ಸಿದ್ದರಾಮಯ್ಯನವರ ಸರ್ಕಾರದ ಸರ್ಕಾರಿ ವಕೀಲ ಹೈಕೋರ್ಟ್ ಅಲ್ಲಿ ಹೇಳ್ತಾರೆ, ನಾವು ಕೇಸ್ ವಾಪಸ್ ತಗೋತೀವಿ, ಕ್ರಮ ಕೈಗೊಂಡಾಗಿದೆ. SR ಹಿರೇಮಠ್ ಹೇಳ್ತಾರೆ, ಏನ್ ಕ್ರಮ ಕೈಗೊಂಡಿರೋದು, ಏನ್ ಹೇಳ್ರಿ, ನ್ಯಾಯಾಲಯಕ್ಕೆ ಹೇಳ್ರಿ ಅಂತ ಹೇಳಿ ನ್ಯಾಯಾಲಯದಿಂದ ಕೇಸ್ ಹಾಕಿದ್ರೆ ಅದಕ್ಕೆ ಉತ್ತರ ಇಲ್ಲ, ಅದಕ್ಕೆ ಉತ್ತರ ಇಲ್ಲ. ಗೊತ್ತಾಯ್ತಲ್ಲ ಇದು ಏನ್ ರಾಜಕಾರಣ ಅಂತ ಹೇಳಿ, ಇದೇನ್ ರಾಜಕಾರಣ ಅಂತ ನಿಮ್ಗೆ ಗೊತ್ತಾಯ್ತಲ್ಲ. ನೆಹರುವನ್ನ ಬೈತಕ್ಕಂಥ, ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡ್ತಕ್ಕಂಥ ಕುಮಾರಸ್ವಾಮಿಗೆ ಅವರ ಒತ್ತುವರಿ ಕೇಸನ್ನ ನ್ಯಾಯಾಲಯ ಮುನ್ನಡೆಸದೇ ಇರೋದಕ್ಕೆ ಸರ್ಕಾರ ಒಪ್ಕೊಳ್ಳುತ್ತೆ, ಮುಖ್ಯಮಂತ್ರಿ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಇನ್ನು ಇವ್ರನ್ನ ಮುಗಿಸೇ ಬಿಡ್ತೀವಿ ಅಂತ ಹೋರಾಟ ಮಾಡ್ತಾ ಇರ್ತಕ್ಕಂಥ DK ಶಿವಕುಮಾರ್, ಮೊದಲು DK ಶಿವಕುಮಾರ್ ಕೆಲಸ ಮಾಡಕ್ ಹೇಳ್ರಿ ಅಂತ ಹೇಳಿ DK ಶಿವಕುಮಾರ್ಗೆ ಕೀ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ. DK ಶಿವಕುಮಾರ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ಕೆಲಸ ಮಾಡ್ತಾ ಇದ್ದ DK ಶಿವಕುಮಾರ್ ಅಂದ್ರೆ ಈ ಮಾತಿನ ನೀವು ಈ ಡಾಟ್ಸ್ ಗಳನ್ನ ಕನೆಕ್ಟ್ ಮಾಡೋದು ನಿಮ್ಗೆ ಉತ್ತರ ಸಿಗುತ್ತೆ. ಗೊತ್ತಾಯ್ತಲ್ಲ ನಿಮ್ಗೆ? ನ್ಯಾಯಾಲಯದಲ್ಲಿ ಅಫಿಡವಿಟ್ ಸಲ್ಲಿಸದೆ ಸರ್ಕಾರದ ಪರವಾಗಿ ಒತ್ತುವರಿಯನ್ನ ಮಾಡದೇ ಇರೋದಕ್ಕೆ ಇವತ್ತು ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ, DK ಶಿವಕುಮಾರ್ ಕೆಲಸ ಮಾಡ್ತಾ ಇಲ್ಲ, ಮಾಡಿ ಅಂತ ಮಾಡಕ್ ಹೇಳ್ರಿ ಅವ್ರಿಗೆ. ಇಲ್ಲಿ ಒಕ್ಕಲಿಗ ಪ್ರಾಬಲ್ಯಕ್ಕೆ ಹೋರಾಟ ನಡೀತಾ ಇದೆಯಾ? ನನಗೆ ಜಾತಿ ಎಲ್ಲ ನಡೀತಾ ಇದೆ. ಇಡೀ ದೇಶದಲ್ಲಿ ಜಾತಿ ಸಮೀಕ್ಷೆಯನ್ನ ನಡೆಸಬೇಕು ಅಂತೇಳಿ ಶ್ರೀಮಾನ್ ರಾಹುಲ್ ಗಾಂಧಿ ನಿನ್ನೆ ಕೂಡ ದೆಹಲಿಯಲ್ಲಿ ಹೇಳಿದ್ರು, ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಜಾತಿ ಗಣತಿ ಮಾಡಿಸ್ತೀನಿ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿ ಮಾಡಾಗಿದೆ. ಆದ್ರೆ ಜಾತಿ ಗಣತಿಯ ಮಾಹಿತಿಯನ್ನ ಸರ್ಕಾರ ಬಿಡ್ತಾ ಇದೆ. ಯಾಕೆ? ನರೇಟಿವ್. ಏನ್ ನರೇಟಿವ್? ಇಲ್ಲಿ ಯಾವುದೋ ಜಾತಿಯ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಯಾವುದೋ ಜಾತಿಯ ಸಂಖ್ಯೆ ಜಾಸ್ತಿ ಆದಾಗ ನಮ್ ಜಾತಿಯವ್ರು ಜಾಸ್ತಿ ಇದ್ದಾರೆ, ನಮಗ್ ಅಧಿಕಾರ ಬಿಟ್ಕೊಡಿ ಅಂತ ಕೇಳ್ತಾರೆ. ಅದು ಯಾರಿಗೆ ತಲೆನೋವಾಗುತ್ತೆ?
ಇದು ನರೇಟಿವ್. ಸೊ ಇಂಥ ಫೇಕ್ ನರೇಟಿವ್ಗಳನ್ನ ಕಟ್ಕೊಂಡು ಫೇಕ್ ನರೇಟಿವ್ ಹುಟ್ಟು ಹಾಕಿ ಜನರನ್ನ ನಾವು ಬದಲಾಯಿಸ್ತೀವಿ ಅಂತ ಹೇಳಿ ಟಿವಿ ಚಾನೆಲ್ಗಳಲ್ಲಿ ಮಾತನಾಡ್ತಾ ಈ ದೇಶದ ಭವಿಷ್ಯವನ್ನ ಬರಿತೀವಿ ಅಂತ ಹೇಳ್ತಕ್ಕಂಥ ವಕ್ತಾರರುಗಳು, ಇವರೆಲ್ಲರಿಗೂ ನಾನು ಇವ್ರಿಗೆ ಅರ್ಥ ಮಾಡಿಸ್ತೀನಿ, ಇವ್ರಿಗೆ ನಾನು ನೆರೇಟಿವ್ ಕಲಿಸ್ಕೊಡ್ತೀನಿ ಅಂತ ಹೇಳಿ ನಾನು ಸಾಲ ಮಾಡ್ಕೊಂಡು ನಾನು ಅವ್ರಿಗೆ ಪತ್ರಿಕೋದ್ಯಮ ಇವ್ರು ಎಲ್ಲರಿಗೂ ಪತ್ರಕರ್ತರಿಗೆ ಪಾಠ ಹೇಳಕ್ಕೆ ನಾನು ಹೇಳ್ತೀನಿ ಅಂತ ನಂದು ನರೇಟಿವ್. ಇದಕ್ಕೆ ಕೊನೆ ಏನು? ಎಲ್ಲಿಗೆ? ಇವತ್ತು ಸಂಕ್ರಾಂತಿ ಹಬ್ಬ ದಿಕ್ಕನ್ನ ಬದಲಾಯಿಸಿದ್ದಾನೆ ಸೂರ್ಯ ಅಂತೆಲ್ಲ ಹೇಳಿ, ಆದ್ರೆ ಎಲ್ಲಿ ಬದಲಾಯಿಸಿದಾನೆ? ಇನ್ನು ಕೆಲವೇ ದಿನಗಳಲ್ಲಿ ರಾಜಕೀಯದ ಮಹತ್ವದ ಬದಲಾವಣೆ ಆಗುತ್ತೆ. ಆ ಮಹತ್ವದ ಬದಲಾವಣೆ ಇದು ನನ್ನ ನರೇಟಿವ್. ಜನ ಪ್ರಶ್ನೆ ಮಾಡಕ್ ಶುರು ಮಾಡ್ತಾರೆ. ಈ ಹೇಗೆ ಶುರು ಮಾಡ್ತಾರೆ ಅಂತಂದ್ರೆ ಅಸಾಧ್ಯ, ಅದು ನಂಬೋದಕ್ಕೆ ಅಸಾಧ್ಯ. ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಈ ನರೇಟಿವ್ ಪಾಲಿಟಿಕ್ಸ್, ವಕ್ತಾರರುಗಳ ಪಾಲಿಟಿಕ್ಸ್ ಇವೆಲ್ಲವೂ ಕೂಡ ಎಂಡ್ ಆಗುತ್ತೆ. ಯಾವುದೇ ಸರ್ಕಾರದ ಮರ್ಜಿ ಇಲ್ಲದೆ, ಯಾವುದೇ ಹಣಕಾಸಿನ ನೆರವು ಇಲ್ಲದೆ, ಸಾಲ ಮಾಡ್ತಾ ನಾನು ಈ ದೇಶಕ್ಕೆ ಏನಾದ್ರು ಸೇವೆ ಮಾಡ್ತೀನಿ ಅಂತ ಹೇಳಿ, ಏನಾದ್ರೂ ನನ್ನಿಂದ ಕೊಡುಗೆ ಆಗುತ್ತಾ ಅಂತ ಹೇಳಿ ಬದುಕ್ತಾ ಇರೋ ನನ್ನಂತಹ ನೂರಾರು ಪತ್ರಕರ್ತರುಗಳು, ಪ್ರಜ್ಞಾವಂತರುಗಳು ಈ ದೇಶ ಉಳಿಸಕ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಬನ್ನಿ ಕೈ ಜೋಡಿಸಿ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ದಯವಿಟ್ಟು ಅರ್ಥ ಮಾಡಿ ಪ್ರಶ್ನೆ ಮಾಡಿ. ಇವರೆಲ್ಲರನ್ನು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಇವ್ರು ಯಾರು ನಿಮ್ಮನ್ನ ಬದುಕಕ್ ಬಿಡೋದಿಲ್ಲ, ಇವ್ರು ಯಾರು ನಿಮ್ಮನ್ನ ಉಳಿಯೋದಕ್ಕೆ ಬಿಡೋದಿಲ್ಲ. ನೀವು ಕೊನೆಗೆ 500 ರೂಪಾಯಿ ಸಿಗ್ತಾ ಇದೆ ಶರ್ಟ್, ಇವತ್ತು 1,500 ರೂಪಾಯಿ ಆಗಿದೆ. ನನ್ನ ಮನೆ ಕರೆಂಟ್ ಬಿಲ್ 500 ರೂಪಾಯಿ ಬರ್ತಾ ಇತ್ತು, ಇವತ್ತು 1,000 ರೂಪಾಯಿ ಬಿಲ್ ಬಂದಿದೆ ಇವತ್ತು. ಇದಕ್ಕೆ ಕಾರಣ ಏನು? ಬೆಲೆ ಏರಿಕೆ ಕಾರಣ ಏನು? ಕೆಟ್ಟ ನೀತಿ. ಡಾಲರ್ ಕುಸಿತಾ ಇದ್ರು ಯಾಕೆ ಮೋದಿ ಮಾತಾಡ್ತಾ ಇಲ್ಲ? ಏನ್ ಮಾಡ್ತಾ ಇದಾರೆ ಮೋದಿ? ಅಂಬೇಡ್ಕರ್ ಅವಮಾನ ಆದ್ರೂ ದಲಿತರು ಯಾಕೆ ಮಾತಾಡ್ತಾ ಇದ್ದಾರೆ? ಎನ್ ಮಹೇಶ್ ಅನ್ನೋ ಒಬ್ಬ ನಯವಂಚಕ ರಾಜಕಾರಣಿ ಅಂದ್ರೆ BSP ಇದ್ರು, ಮಾಯಾವತಿಗೆ ಮೋಸ ಮಾಡಿದ್ರು, ಬಿಜೆಪಿ ಬಂದ್ರು. ಎಲ್ಲಿ ಅಧಿಕಾರ ಸಿಗುತ್ತೋ ಅಲ್ಲಿ ಹೋಗ್ತಾರೆ, ಇವರ ಸಂಪತ್ ಬೆಳೀತಾ ಇರುತ್ತೆ. ಆದ್ರೆ ಇವರು ಕೊನೆ ಉಳ್ಕೊಳ್ಳೋದು ನಾವು ದಲಿತ ನಾಯಕರು ಅಂತ. ಛಲವಾದಿ ನಾರಾಯಣ ಸ್ವಾಮಿ ಇವರೆಲ್ಲ ಕಾಂಗ್ರೆಸ್ ಬೆಳೆದು ಕಾಂಗ್ರೆಸ್ ಅಲ್ಲೇ ಹುಟ್ಟಿ ಅಲ್ಲೇ ಅದನ್ನೆಲ್ಲ ಬಳಸ್ಕೊಂಡು ಕೊನೆಗೆ ಆಚೆ ಹೋಗಿ ಅವಕಾಶ ಸಿಕ್ಕ ತಕ್ಷಣನೇ ಅಂಬೇಡ್ಕರ್ ಯಾರು ಅನ್ನೋ ಪಾಠವನ್ನ ಹೇಳ್ಕೊಡಕ್ ಶುರು ಮಾಡಿ. ಸೊ ಈ ಛಲವಾದಿ ನಾರಾಯಣ ಸ್ವಾಮಿ, ಮಹೇಶ್ ಇಂಥವರೆಲ್ಲ ಇವತ್ತು ಊರೂರಿಗೆ ಹೋಗಿ, ಹಳ್ಳಿಗೆ ಹೋಗಿ, ದಲಿತರ ಮನೆಗಳಿಗೆ ಹೋಗಿ ಅಂಬೇಡ್ಕರ್ ಹಾಗಾಯ್ತು ಹೀಗಾಯ್ತು ಅಂತ ಹೇಳ್ತಾ ಇರ್ತಕ್ಕಂಥ ಈ ನಾಯಕರುಗಳು ಹುಟ್ಟಿದ್ದೇ ಇವರು ಓದಿದ್ದು, ಇವರು ಕಲ್ತಿದ್ದು, ಇವರು ನಾಯಕರುಗಳಾಗಿದ್ದೇ ಈ ಕಾಂಗ್ರೆಸ್ ಪಕ್ಷ ಮಾಡಿದ ಕಾಲೇಜುಗಳಲ್ಲಿ, ಹುಟ್ಟಿದ್ದು ಆಸ್ಪತ್ರೆಗಳಲ್ಲಿ, ಅವ್ರು ಕೊಟ್ಟ ಮೀಸಲಾತಿಯನ್ನು ಬಳಸ್ಕೊಂಡೇ ಅವರೆಲ್ಲ ಈ ಹಂತಕ್ಕೆ ಬಂದಿದ್ದಾರೆ. ಆದ್ರೆ ಅವರು ಕಾಂಗ್ರೆಸ್ ಏನ್ ಮಾಡ್ತು? ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರ ಅಲ್ಲ, ಕಾಂಗ್ರೆಸ್ ಪಕ್ಷ ಪರ್ಯಾಯವೂ ಅಲ್ಲ, ಪರ್ಯಾಯನೇ ಅಂತ ಹೇಳ್ತಾ ಇಲ್ಲ ನಾನು. ಇವತ್ತು ಇಡೀ ದೇಶದ ಸಂವಿಧಾನ ಇರಬಾರ್ದು, ಮಹಾತ್ಮ ಗಾಂಧಿ ಒಬ್ಬ ರಾಷ್ಟ್ರಪಿತ ಅಲ್ಲ, ಅವನು ಪಾಕಿಸ್ತಾನದ ಪಿತಾಮಹ. ಮತ್ತು ಯಾರು ಈ ಅಂಬೇಡ್ಕರ್ ಹೆಸರು ಹೇಳ್ಬೇಡಿ, ದೇವರ ಹೆಸರು ಹೇಳಿ. ನೆಹರು ಈ ದೇಶದ ಒಬ್ಬ ದೊಡ್ಡ ಪಾಪಿ, ಇಂದಿರಾ ಗಾಂಧಿ ಒಬ್ಬ ಸರ್ವಾಧಿಕಾರಿ. ಹೀಗೆ ಯಾವುದೋ ಕಾಲದ ಘಟನೆಗಳನ್ನ ಹೇಳ್ತಾ ನಿಮ್ಮನ್ನೆಲ್ಲ ನಿಮ್ಮ ತಲೆ ತಿರುಗಿಸ್ತಾ ನಿಮ್ಗೆ ಒಂದು ದೊಡ್ಡ ನಶೆಯನ್ನ, ಅಂದ್ರೆ ಜೈ ಶ್ರೀರಾಮ್, ನಾನು ಹಿಂದೂ ಜೈ ಶ್ರೀರಾಮ್ ಅಂತ ನಶೆಯನ್ನ ನಿಮ್ಗೆ ತಲೆಗೆ ಏರಿಸ್ತಾ, ಮುಸ್ಲಿಮರಲ್ಲಿ ಭಯವನ್ನು ತುಂಬುತ್ತಾ, ನೀವು ಭಯದಲ್ಲೇ ಬದುಕಿ ಅಂತ ಹೇಳಿ ನಿಮ್ ಭಯ ತುಂಬುತ್ತಾ, ಮುಸ್ಲಿಮರು ಭಯದಲ್ಲಿ ಬದುಕಬೇಕು, ಹಿಂದೂಗಳು ನಶೆಯಲ್ಲಿರ್ಬೇಕು. ನಿಮ್ಮ ನಶೆ ಮತ್ತು ಅವರ ಭಯವನ್ನ ಬಳಸ್ಕೊಂಡು ಈ ರಾಜಕಾರಣಿಗಳು ಸಾವಿರಾರು ಕೋಟಿ ಹಣ ದುಡ್ಕೊಂಡು ಎರಡನೇ ಶ್ರೀಮಂತ ಮುಖ್ಯಮಂತ್ರಿ ಆಯ್ತಾರೆ, ಮೊದಲನೇ ಶ್ರೀಮಂತ ಶಾಸಕ ಆಗ್ತಾರೆ. ಅವ್ರು ಬೆಳೀತಾ ಇರ್ತಾರೆ, ನಿಮಗ್ ಮಾತ್ರ ತಲೆ ನಶೆ ಏರಿಸ್ತಾ ಇರ್ತಾರೆ. ನಶೆ ಹಿಂದೂ 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 ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್, ಬಿಜೆಪಿ 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 ಬಿಜೆಪಿ, ಮಹೇಶ್ ಮಹೇಶ್ ಮಹೇಶ್, ಛಲವಾದಿ ಛಲವಾದಿ ಛಲವಾದಿ. ಹೀಗೆ ಇದೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಸ್ವಲ್ಪ ಕುತ್ಕೊಳ್ಳಿ, ಯೋಚನೆ ಮಾಡಿ. ಈ ನರೇಟಿವ್ ಇದೆಯಲ್ಲ,
ಈ ನರೇಟಿವ್, ಇವ್ರು ಹೇಳೋ ಸುಳ್ಳುಗಳನ್ನ ನಂಬಬೇಡಿ. ಸುಳ್ಳು ಬಾಯಿ ಬಂದಂಗೆ ಸುಳ್ಳು ಹೇಳ್ತಾರೆ. ಚೆಕ್ ಮಾಡಿ, ವಿಷಯನ ಹುಡುಕಿ ಸ್ವಲ್ಪ ಕಷ್ಟಪಡಿ. ನಾವು ಕಷ್ಟಪಟ್ಟು ಸಾಲ ಮಾಡಿ ಸೋಲ ಮಾಡಿ ನಿಮ್ಮ ಮುಂದೆ ವಿಷಯಗಳನ್ನ ತರ್ತೀವಿ. ನಮ್ಮನ್ನ ಬೆಂಬಲಿಸಿ, ನಿಮ್ಮ ಜೊತೆ ನಾವು ನಡೆಯಕ್ಕೆ ತಯಾರಿದ್ದೀವಿ, ಬನ್ನಿ ನಮ್ಮ ಜೊತೆ ನಡೀರಿ. ನಾನು ದುಡ್ಡು ಕೊಡಿ ಅಂತ ನಿಮ್ಗೆ ಕೇಳ್ತಾ ಇಲ್ಲ, ನಾನು ದುಡ್ಡು ಕೊಡಿ ನಿಮ್ಗೆ ಕೇಳಲ್ಲ. ಬನ್ನಿ ಕೈ ಜೋಡಿಸೋಣ, ಈ ದೇಶ ಕಟ್ಟೋಣ, ಈ ದೇಶ ಬೆಳೆಸೋಣ. ಈ ಸ್ವಾರ್ಥ ರಾಜಕಾರಣಿಗಳಿಂದ ಮುಕ್ತಿ ಪಡೆಯೋಣ. ಯಾವ ರಾಜಕಾರಣಿ ಬಿಸ್ನೆಸ್ ಬಿಡ್ತಾನೋ, ಯಾವ ರಾಜಕಾರಣಿ ತನ್ನ ಕುಟುಂಬವನ್ನು ಬಿಟ್ಟು ಆಚೆ ಬರ್ತಾನೋ, ಅವತ್ತು ಈ ದೇಶ ಉದ್ಧಾರ ಆಗುತ್ತೆ. ರಾಜಕಾರಣಿ ಕೂಡ RTI ವ್ಯಾಪ್ತಿಗೆ ಬರಬೇಕು, ರಾಜಕೀಯ ಪಕ್ಷಗಳು ಕೂಡ RTI ವ್ಯಾಪ್ತಿಗೆ ಬರಬೇಕು. ಇವತ್ತು ನರೇಂದ್ರ ಮೋದಿಯ ಎಜುಕೇಶನ್ ಕೇಳಿದ್ರೆ RTI ಯಾಕೆ ಕೊಡ್ಬೇಕು ಉತ್ತರ ಅಂತ ಹೇಳುತ್ತೆ. ಇವತ್ತು ನಿಮ್ ಕುತೂಹಲ ತಣಿಸೋಕ್ಕೋಸ್ಕರ RTI ಇರೋದು. RTI ಯಾವ್ದಕ್ಕಾರ ಇಲ್ಲಿ ಕೊಡ್ರಿ ಉತ್ತರ. ನೀವು ನಾನ್ ಸೆನ್ಸ್ ಕೊಡ್ರಿ ಉತ್ತರ. ನೀವು ಯಾಕ್ರಿ ಉತ್ತರ ಕೊಡಲ್ಲ? ಇವತ್ತು ಬ್ಯಾಂಕ್ ನನ್ನ ಪ್ರಶ್ನೆಗೆ ಉತ್ತರ ಕೊಡಲ್ಲ, ಬ್ಯಾಂಕ್ RTI ಪ್ರಶ್ನೆಗೆ. ಆದ್ರೆ ಅದೇ ಬ್ಯಾಂಕ್ ಏನೇನು ಹಗರಣ ಮಾಡಿದೆ ಅಂತ ಹೇಳಿ ನಾನು ಸರಣಿಯನ್ನ ಕೊಡ್ತೀನಿ. ಕೆಲವೇ ದಿನಗಳಲ್ಲಿ ಎಲ್ಲ ಸರಣಿ ಬ್ಯಾಂಕ್ಗಳ ಹಗರಣ, 14 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತಕ್ಕಂಥ ಬ್ಯಾಂಕು ಚಾಮರಾಜನಗರದಲ್ಲಿ ಹಳ್ಳಿಯಿಂದ ಜನನ್ನ ಬಿಡಿಸ್ತಾ, ಊರೂರು ಬಿಡಿಸ್ತಾ ಇದ್ದಾರೆ. ನನ್ನಂತವ್ರನ್ನ ನಿಮ್ಮಂತವ್ರನ್ನ ಹಿಡಿದು ವಸೂಲಿ ಮಾಡ್ತಾರೆ, ಹರಾಜಾಗ್ತಾರೆ. ರಾಜಕಾರಣಿಗಳಿಗೆ ಮಾತ್ರ ಸಾವಿರಾರು ಕೋಟಿ, ಉದ್ಯಮಿಗಳಿಗೆ ಲಕ್ಷಾಂತರ ಕೋಟಿ ಮನ್ನಾ ಮಾಡ್ತಾ ಇರ್ತಾರೆ. ಅವ್ರನ್ನೆಲ್ಲ ತಲೆ ಮೇಲೆ ಕೂರಿಸ್ಕೊಂಡು ಮೋದಿ ಬೆಳೆಸ್ತಾ ಇರ್ತಾರೆ. ಮೋದಿ ಹೇಳೋ ಮಾತುಗಳನ್ನ ಮೀಡಿಯಾ ನಿಮ್ಮ ಮುಂದೆ ಹೇಳ್ತಾ ಇರುತ್ತೆ. ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರು ಅನ್ನೋ ಸಂಬಳದಾರರು ನಿಮಗೆ ಅವ್ರು ಹೇಳಿದ್ರೆ ನಿಮ್ಗೆ ಅವ್ರು ಉಗಿದ ಏಂಜಲನ್ನ ನಿಮ್ಗೆ ಪ್ರಸಾದ ಅಂತ ಹೇಳಿ ಅರ್ಪಿಸ್ತಾರೆ. ಎಚ್ಚೆತ್ಕೊಳ್ಳಿ, ಈ ನರೇಟಿವ್ ಇಂದ ಆಚೆ ಬನ್ನಿ. ಇದು ನರೇಟಿವ್ ಅಲ್ಲ, ಕತೆ ಹೇಳೋದು ನಂಬಿಸೋದಕ್ಕೆ, ಸತ್ಯ ಹೇಳೋದು ನಿಮ್ಗೆ ಅರ್ಥ ಮಾಡಿಸೋದು. ನಾನು ಸತ್ಯ ಹೇಳ್ತೀನಿ, ಅವ್ರ ಕತೆ ಹೇಳ್ತಾರೆ. ಆಯ್ಕೆ ನಿಮ್ಗೆ. ನಮಸ್ಕಾರ.